ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನ ಟಾಪ್ 3 ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಸರ್ಕಾರಕ್ಕೆ ಗ್ಯಾರಂಟಿ ಹೊಡೆತ ಬಿದ್ದಿದೆ ಅನ್ನೋದರ ಬಗ್ಗೆ ಮೊದಲಿನಿಂದನೂ ಕೂಡ ಚರ್ಚೆಗಳಾಗ್ತಾನೆ ಇತ್ತು. ವಿಪಕ್ಷ ನಾಯಕರು ಇದನ್ನ ನೇರವಾಗಿ ಹೇಳ್ತಾ ಇದ್ರು. ಆದರೆ ಸರ್ಕಾರವನ್ನ ಪ್ರತಿನಿಧಿಸುವಂತಹ ಮಂತ್ರಿಗಳು, ಶಾಸಕರು ಈ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಗ್ಯಾರಂಟಿಯಿಂದ ಏನು ತೊಂದರೆ ಆಗಿಲ್ಲ, ರಾಜ್ಯದ ಬೊಕ್ಕಸ ಖಾಲಿಯಾಗಿಲ್ಲ, ವಿಪಕ್ಷದವರು ಮಾತಾಡ್ತಾ ಇರ್ತಾರೆ, ಅದಕ್ಕೆಲ್ಲ ಕಿವಿಗೊಡೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದವರು. ಆದರೆ ಇವತ್ತು ನೇರವಾಗಿ DCM DK ಶಿವಕುಮಾರ್ ಅವರೇ ಒಂದು ಮಾತನ್ನ ಹೇಳಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಅವರೋ ಇವರೋ ಬೇರೆ ಯಾರು ಅಲ್ಲ, ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಒಪ್ಕೊಂಡಿದ್ದಾರೆ. ವೇದಿಕೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಈಗೇನು ಹೇಳ್ತೀರಿ ಕಾಂಗ್ರೆಸ್ನ ಎಲ್ಲ ನಾಯಕರು? ಈ ವಿಚಾರವಾಗಿ ಇವತ್ತಿನ ಪ್ರೈಮ್ ಟೈಮಲ್ಲಿ ನೋಡೋಣ. ಇನ್ನ ಎರಡನೇದು, ಕೊನೆಗೂ ನೌಕರಿ ಭರ್ತಿ ಭಾಗ್ಯ. ನಿನ್ನೆ ಧಾರವಾಡದಲ್ಲಿ ಯುವ ಶಕ್ತಿ ಉದ್ಯೋಗಾಕಾಂಕ್ಷಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದರು. 2 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ, ಯಾಕೆ ಭರ್ತಿ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ನಿರಂತರವಾಗಿ ಈ ವಿಚಾರವನ್ನ ವರದಿ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಅಂಕಿ ಅಂಶಗಳ ಸಮೇತ. ಈಗ ಕೊನೆಗೂ ನೌಕರಿ ಭರ್ತಿ ಭಾಗ್ಯ ದೊರೆಯುತ್ತಿದೆ. ಹೇಗೆ ಮತ್ತು ಯಾರಿಗೆ ಯಾವಾಗ ಅನ್ನೋ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಇನ್ನು ಮೂರನೇದು, ಭಾರತಕ್ಕೆ ಇಸ್ರೇಲ್ನ ಬ್ರಹ್ಮಾಸ್ತ್ರವೊಂದು ಬರ್ತಾ ಇದೆ. ಈ ಬ್ರಹ್ಮಾಸ್ತ್ರದಿಂದ ಈಗ ಪಾಕಿಸ್ತಾನಕ್ಕೆ, ಚೀನಾಗೆ, ಶತ್ರು ರಾಷ್ಟ್ರಗಳಿಗೆ ಆತಂಕ ಶುರುವಾಗ್ಬಿಟ್ಟಿದೆ. ಯಾವುದು ಆ ಬ್ರಹ್ಮಾಸ್ತ್ರ, ಅದರ ವಿಶೇಷತೆ ಏನು ಅಂತ ಇವತ್ತಿನ ಪ್ರೈಮ್ ಟೈಮಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ಉದ್ಯೋಗಾಕಾಂಕ್ಷಿಗಳ ಸಮರ, ಬೃಹತ್ ಹೋರಾಟಕ್ಕೆ ಮಣಿದ ಸರ್ಕಾರ, ಸಾಧ್ಯವಾದಷ್ಟು ನೌಕರಿ ಭರ್ತಿಗೆ ನಿರ್ಧಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಹೊಡೆತ, ಸಮಸ್ಯೆ ಆದರೂ ಸಹಾಯ ಮಾಡೋದು ನಿಶ್ಚಿತ. ಡಿಕೆಶಿ ಹೇಳಿಕೆಯಿಂದ ಬಯಲಾಯಿತು ಸಂಕಷ್ಟ. ಕಾಂಗ್ರೆಸ್ನಲ್ಲಿ ಸದ್ದು ಮಾಡುತ್ತಿದೆ ಕುರ್ಚಿ ವ್ಯವಹಾರ. MLAಗಳ ಬೆನ್ನಲ್ಲೇ MLCಗಳ ಪತ್ರ, ಯಾರನ್ನ ಮಂತ್ರಿ ಮಾಡಲ್ಲ ಅಂತ ಸಿದ್ದು ಪ್ರಹಾರ. ಸರ್ಕಾರದಿಂದ ಉರ್ದು ಆಮಂತ್ರಣ ಪತ್ರಿಕೆ ಆದರೂ ಸಮರ್ಥನೆಗೆ ನಿಂತ ಆರೋಗ್ಯ ಇಲಾಖೆ. ಗುಂಡೂರಾವ್ ಮಾತಿಗೆ ಬಿಜೆಪಿ ಟೀಕೆ. ಎರಡನೇ ಬಾರಿಗೆ ಇಸ್ರೇಲ್ಗೆ ಮೋದಿ ಎಂಟ್ರಿ, ಘೋಷಣೆ ಆಗುತ್ತಾ ಹೆಕ್ಸಾಗಾನ್ ಮೈತ್ರಿ? ಐರನ್ ಡೋಮ್ ಖರೀದಿಗೂ ತಯಾರಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಧಾರವಾಡ ವಿದ್ಯಾಕಾಶಿ ಅಂತಾನೆ ಹೆಸರಾದಂತಹ ನಗರ. ನಿನ್ನೆ ವಿದ್ಯಾವಂತರ ಆಕ್ರೋಶ ಹೆಚ್ಚಾಗಿದೆ. ಕಾರಣ ಎಲ್ಲರ ಒತ್ತಾಯ ಒಂದೇ, ಅದು ಸರ್ಕಾರ ತಕ್ಷಣವೇ ಖಾಲಿ ಇರುವ 2,80,000 ಸರ್ಕಾರಿ ಹುದ್ದೆಗಳ ನೇಮಕಾತಿಯನ್ನ ಮಾಡ್ಕೋಬೇಕು ಅಂತ ಹೇಳಿ ತಮಗೆ ಉದ್ಯೋಗವನ್ನ ನೀಡಬೇಕು ಅನ್ನುವಂತಹ ಒತ್ತಾಯ ಹೆಚ್ಚಾಗಿತ್ತು. ಆ ಹೋರಾಟಕ್ಕೆ ಫಲ ಕೂಡ ಸಿಗ್ತಾ ಇದೆ. ಒಂದು ವರದಿ ಇದೆ, ಬನ್ನಿ ನೋಡೋಣ. ಸಿದ್ದರಾಮಯ್ಯ ಸರ್ಕಾರಕ್ಕೆ ನೇರವಾದಂಥ ಚಾಲೆಂಜ್. ಏನೇನೋ ರಾಜಕೀಯ ಮಾಡ್ತಾರೆ, ನಾವಿಲ್ಲಿ ಈ ಹುದ್ದೆನ ಭರ್ತಿ ಮಾಡಿ ನಾವು ನಿಮ್ಮನ್ನ ಕೊಂಡಾಡ್ತೀವಿ. ಇದು ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳ ಆಕ್ರೋಶ. ಸಿಎಂ ಕುರ್ಚಿ ಕದನದಲ್ಲಿ ಬಿಸಿಯಾಗಿರುವಂತಹ ರಾಜ್ಯ ಸರ್ಕಾರಕ್ಕೆ ಉದ್ಯೋಗಾಕಾಂಕ್ಷಿಗಳು ಬಿಸಿ ಮುಟ್ಟಿಸಿದ್ದಾರೆ. ವಿದ್ಯಾಕಾಶಿ ಧಾರವಾಡದಲ್ಲಿ ಸೇರಿದ ಸಾವಿರಾರು ಅಭ್ಯರ್ಥಿಗಳು ಪ್ರತಿಭಟನೆ, ರ್ಯಾಲಿ, ಕಲ್ಲು ತೂರಾಟವನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದರು. ಪ್ರತಿಭಟನೆಗೆ ಬಿಜೆಪಿ ಕೂಡ ಸಾಥ್ ನೀಡಿತ್ತು. ಆ ಹೋರಾಟಕ್ಕೆ ಕೊನೆಗೂ ಫಲ ಸಿಕ್ಕಿದೆ. ಉದ್ಯೋಗಾಕಾಂಕ್ಷಿಗಳ ಕಿಡಿ, ಧಾರವಾಡ ಉದ್ವಿಗ್ನ. ಕೊನೆಗೂ ಖಾಲಿ ಹುದ್ದೆಗಳ ಭರ್ತಿಗೆ ತೀರ್ಮಾನ. ಬೇಕೇ ಬೇಕು, ನ್ಯಾಯ ಬೇಕು. ವಿ ವಾಂಟ್ ಜಸ್ಟಿಸ್. ಧಿಕ್ಕಾರ ಧಿಕ್ಕಾರ.
ಸರ್ಕಾರಕ್ಕೆ ಧಿಕ್ಕಾರ. ಸಿಎಂ ಡಿಸಿಎಂ ಭಿತ್ತಿಪತ್ರ ಹಿಡಿದು ಉದ್ಯೋಗಾಕಾಂಕ್ಷಿಗಳ ಆಕ್ರೋಶ. ಪ್ರತಿಭಟನಾ ಮೆರವಣಿಗೆ ಆ ಆಕ್ರೋಶ ಫಲವನ್ನು ಕೊಡ್ತಾ ಇದೆ. ನಮಗೆ ಆ ಮಕ್ಕಳ ನೋವು, ಯುವಕರ ನೋವು ಅರ್ಥ ಆಗ್ತದೆ. ನಾವು ಉದ್ಯೋಗಗಳನ್ನು ವಾಪಸ್ಸು ಅವ್ರಿಗೆಲ್ಲ ಎಷ್ಟೆಷ್ಟು ಖಾಲಿ ಇದೆ ಭರ್ತಿ ಮಾಡಬೇಕು ಅಂತ ನಮ್ಮ ಸರ್ಕಾರದ ಮೊದಲನೇ ಯೋಜನೆ. ನಾವು ಪ್ಲ್ಯಾನ್ ಹಾಕಿದ್ದೀವಿ. ಆದಷ್ಟು KPSCಗೆ ಬೇರೆ ಬೇರೆ ಕಡೆ ಎಲ್ಲ ಕೊಟ್ಟಿದ್ದೀವಿ. ಟೀಚರ್ಸು ಬೇರೆ ಬೇರೆ ಎಲ್ಲ ಫಿಲಪ್ ಮಾಡ್ತಾ ಇದ್ದೀವಿ. ಹೆಲ್ತ್ ಡಿಪಾರ್ಟ್ಮೆಂಟಲ್ಲೂ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ನಾವು ಕ್ಯಾಬಿನೆಟಲ್ಲೂ ನಾವು ಇದ್ರ ಬಗ್ಗೆ ಎಲ್ಲ ವ್ಯಾಪಕವಾಗಿ ಚರ್ಚೆ ಮಾಡಿ ಜಲ್ದಿ ನಿಮಗೆಲ್ಲ ಒಂದು ದೊಡ್ಡ ಮೆಸೇಜನ್ನು ಕೊಡ್ತೀವಿ. ಬಿಜೆಪಿ ನಾಯಕರು ನೇಮಕಾತಿ ಮಾಡೇ ಇಲ್ಲ. 4,000 ಕಾನ್ಸ್ಟೇಬಲ್ಗಳ ನೇಮಕಕ್ಕೆ ಅನುಮತಿ. ನಮ್ಮ ಇಲಾಖೆಯಲ್ಲಿ ಈಗಾಗಲೇ ನನಗೆ ಒಂದು 4,000 ಕಾನ್ಸ್ಟೇಬಲ್ಸಿಗೆ ರೆಕ್ರೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕ್ಲಿಯರ್ ಮಾಡಿದ್ದಾರೆ. ನೇಮಕಾತಿಗೆ ಮೀಸಲಾತಿಯದ್ದೇ ಗೊಂದಲ. ಕೆಲವು ಕಾನೂನಿನ ತೊಡಕಿದೆ. ಹಿಂದೆ ಇರಲಿಲ್ಲ ಇವೆಲ್ಲನೂ ಕೂಡ. ನಮ್ಮ ಸರ್ಕಾರ ಬಂದಮೇಲೆ ನಮ್ಮ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಇರ್ಬೋದು, ಸುಮಾರು 35,000 ರಿಂದ 40,000 ಹುದ್ದೆಗಳನ್ನು ನಾವು ತುಂಬಿದ್ದೀವಿ. ಇವಾಗ ಸ್ವಲ್ಪ ಏನು ಮೀಸಲಾತಿ ಬಗ್ಗೆ ಸ್ವಲ್ಪ ಗೊಂದಲ ಇರೋದ್ರಿಂದ ಸ್ವಲ್ಪ ತಡವಾಗಿದೆ. ಅದನ್ನು ಕೂಡ ಈ ಗುರುವಾರ ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡಿ ಅದನ್ನು ಹೇಗೆ ಬಗೆಹರಿಸೋದು ಅಂತ ನಾವು ಒಂದು ತೀರ್ಮಾನ ತಗೊಂಡು ಆದಷ್ಟು ಬೇಗ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದ್ದು ಆಗಿದೆ. ಅದನ್ನು ನಾವು ಮಾಡ್ತೀವಿ. ಅದೇನೇ ಇರಲಿ, ವಿಪಕ್ಷಗಳನ್ನ ದೂರುತ್ತಾ ಕೂತಿರುವಂತಹ ಸರ್ಕಾರ ಉದ್ಯೋಗಾಕಾಂಕ್ಷಿಗಳ ಹಿತವನ್ನು ಕೂಡ ಮರೆತು ಬಿಟ್ಟಿದೆ. ಹತ್ತತ್ರ 3 ವರ್ಷ ಕಳೀತಾ ಬಂದಿದೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಗ್ರಹಣ ಹಿಡಿದಂತಾಗಿದೆ. ಪಂಚ ಗ್ಯಾರಂಟಿಗಳ ಈಡೇರಿಕೆ ಹಾಗೂ ಕುರ್ಚಿ ಕದನದಲ್ಲೇ ಮುಳುಗಿರುವಂತಹ ಸರ್ಕಾರ ಅಭಿವೃದ್ಧಿ ಜೊತೆಗೆ ನೇಮಕಾತಿಯನ್ನು ಕೂಡ ಗಾಳಿಗೆ ತೂರಿದೆ. ಲಕ್ಷಾಂತರ ಅಭ್ಯರ್ಥಿಗಳು ಜಾತಕ ಪಕ್ಷಿಗಳಂತೆ ಕಾದು ಕುಳಿತಿದ್ದಾರೆ. ಈಗಲಾದರೂ ಸರ್ಕಾರ ಖಾಲಿ ಹುದ್ದೆಗಳ ನೇಮಕಾತಿಗೆ ಚಾಲನೆ ನೀಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಯುವಕರಿಗೆ ಕೆಲಸ ಕೊಡುವಂತಹ ಅಗತ್ಯ ತೀರಾ ಅನಿವಾರ್ಯ ಇದೆ. ಎಲ್ಲರೂ ಓದ್ತಾ ಇದ್ದಾರೆ, ಡಿಗ್ರಿ ಮಾಡ್ತಾ ಇದ್ದಾರೆ, ಆಚೆ ಬರ್ತಾ ಇದ್ದಾರೆ. ಆದರೆ ಸರ್ಕಾರದಿಂದ ಉದ್ಯೋಗ ಪ್ರಾಪ್ತಿ ಅನ್ನುವಂಥದ್ದು ಮರೀಚಿಕೆ ಆಗ್ತಾ ಇದೆ. ನಿನ್ನೆ ನೀವು ಗಮನಿಸಿದ್ರಿ, ಧಾರವಾಡ ವಿದ್ಯಾಕಾಶಿಯಲ್ಲಿ ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡಿದರು. ಆ ಧಾರವಾಡದಲ್ಲಿ ಎಷ್ಟೆಲ್ಲ ಕೋಚಿಂಗ್ ಕ್ಲಾಸಸ್ ಇದೆ. ಕೋಚಿಂಗ್ ತಗೋತಾರೆ, ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ. ಇವತ್ತು ಕರೀತಾರೆ, ನಾಳೆ ಕರೀತಾರೆ, ಇವತ್ತು ಕರೀತಾರೆ, ನಾಳೆ ಕರೀತಾರೆ. ಕಾಲ್ ಫಾರ್ಮೇ ಆಗ್ತಾ ಇಲ್ಲ. ಎಷ್ಟು ವರ್ಷ ಅಂತ ಕಾಯೋದು? ಆಕ್ರೋಶದ ಕಟ್ಟೆಯೊಡೆದು ನಿನ್ನೆ ಎಲ್ಲರೂ ರಸ್ತೆಗಿಳಿದಿದ್ರು. ಆದರೆ ಸರ್ಕಾರ ಇಂಥ ಪ್ರತಿಭಾವಂತ ಯುವಕರಿಗೆ ಕೆಲಸ ಕೊಡುವಂಥ ಕೆಲಸನೇ ಮಾಡ್ತಾ ಇಲ್ಲ. ಓದಿ ಓದಿ ಕಾಲ್ ಫಾರ್ಮ್ಗೆ ಕಾಯ್ತಾ ಇರೋದು ಈ ಎಲ್ಲ ಯುವ ಸಮೂಹ. ಈ ಯುವಕರು ಹೇಳ್ತಾ ಇರೋದೇನಂತಂದ್ರೆ, ನೀವು ಕೊಡೋ 3,000 ಅನುದಾನ ಬೇಕಿದ್ರೆ ನಿಲ್ಲಿಸ್ಬಿಡಿ, ಬೇಕಾಗಿಲ್ಲ ನಮಗೆ. ಆದರೆ ದಯವಿಟ್ಟು ನಮಗೆ ಉದ್ಯೋಗ ಸೃಷ್ಟಿ ಮಾಡಿ ಅಂತ ಹೇಳ್ತಿದ್ದಾರೆ. ಇನ್ನು ಈ 3,000 ಯಾರ್ಯಾರು ಸಿಗ್ತಾ ಇದೆ ಅದು ಕೂಡ ಗೊತ್ತಿಲ್ಲ ಅನ್ನುವಂಥದ್ದು ಹಲವರ ವಾದ. ಏನೇ ಇರಲಿ, 3,000 ಕೊಡ್ತೀವಿ ಅಂತ ನೀವು ಹೇಳ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಯುವ ನಿಧಿಯ ಅಡಿಯಲ್ಲಿ ಉದ್ಯೋಗ ಇಲ್ಲದೆ ಇರೋರಿಗೆ, ನಿರುದ್ಯೋಗಿಗಳಿಗೆ ಆ 3,000 ಅನುದಾನ ಬೇಕಿದ್ರೆ ನೀವು ನಿಲ್ಲಿಸ್ಬಿಡಿ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರೆ, ಮೊದಲು ಕಾಲ್ಫಾರ್ಮ್ ಮಾಡಿ ನಮಗೆ ಕೆಲಸ ಕೊಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇರೋದು ಈ ಎಲ್ಲ ಉದ್ಯೋಗಾಕಾಂಕ್ಷಿಗಳು. ವೀಕ್ಷಕರೇ, ಕರ್ನಾಟಕದಲ್ಲಿ 2,84,881 ಹುದ್ದೆಗಳು ಖಾಲಿ ಇದೆ. 2,84,000 ಗುತ್ತಿಗೆ, ಹೊರಗುತ್ತಿಗೆಯಡಿ 96,844 ಹುದ್ದೆಗಳ ಭರ್ತಿ. ಈಗಲೂ ಕೂಡ ಈಗ ಸದ್ಯಕ್ಕೆ ನಾವು ಲೆಕ್ಕಕ್ಕೆ ತಗೊಂಡ್ರೆ 1,88,037 ಹುದ್ದೆಗಳಿಗೆ ನೇಮಕಾತಿ ಆಗಬೇಕು. ಜನವರಿಯಲ್ಲೇ 24,300 ಹುದ್ದೆಗಳ ಭರ್ತಿಗೆ ಸರ್ಕಾರ ಒಪ್ಪಿಗೆಯನ್ನು ನೀಡಿದೆ. ಈ ಕಡೆ ಕಲ್ಯಾಣ ಕರ್ನಾಟಕದ ವಿಚಾರಕ್ಕೆ ಬಂದರೆ, ಕಲ್ಯಾಣ ಕರ್ನಾಟಕದಲ್ಲಿ 32,132 ಹುದ್ದೆಗಳ ನೇಮಕಕ್ಕೆ ಒಪ್ಪಿಗೆಯನ್ನು ನೀಡಲಾಗಿದೆ. ಆದರೆ ಇದುವರೆಗೆ ನೇಮಕ ಆಗಿರುವಂಥದ್ದು ಕೇವಲ 8,157. ಎಲ್ಲವನ್ನು ಒಟ್ಟಿಗೆ ಸೇರಿಸಿದರೆ 64,000 ರಿಂದ 65,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಅಸ್ತು ಎಂದಿದೆ. ಅದರ ಪೈಕಿ 8,000 ಮಾತ್ರ, 8,157 ಹುದ್ದೆ ಮಾತ್ರ ನೇಮಕ ಆಗಿರೋದು. ಉಳಿದವರು ಏನು ಮಾಡಬೇಕು? ಉಳಿದ ನೇಮಕಾತಿ ಪ್ರಕ್ರಿಯೆ ಯಾವಾಗ ಮಾಡ್ತೀರಿ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ನೇಮಕಾತಿ ಆಗುವವರೆಗೆ ರಿಪಬ್ಲಿಕ್ ಕನ್ನಡ ಅಭಿಯಾನ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ.
ನಿನ್ನೆ ಪಾಪ ಎಷ್ಟು ಜನ ಕಣ್ಣೀರು ಹಾಕ್ತಿದ್ರಲ್ಲಿ, ತಂದೆ ತಾಯಿಗೆ ದುಡ್ಡು ಕೊಡೋಕ್ಕಾಗ್ತಿಲ್ಲ ಸರ್, ನಮ್ಮ ಕೋಚಿಂಗ್ ಕ್ಲಾಸ್ಗೆ ಅವರೇ ನಮಗೆ ದುಡ್ಡು ಕಳಿಸ್ತಾ ಇದ್ದಾರೆ, ಎಷ್ಟು ದಿನ ಅಂತ ನಾವು ತಂದೆ ತಾಯಿಯ ಸಹಾಯದಲ್ಲಿ ಬದುಕೋದು, ನಮ್ಮ ಕೆಲಸ ಅಂತ ಯಾವಾಗ ಮಾಡೋದು? ಇದು ಆ ಎಲ್ಲ ಉದ್ಯೋಗಾಕಾಂಕ್ಷಿ ಪ್ರತಿಭಾನ್ವಿತ ಯುವಕರ ಪ್ರಶ್ನೆ ಆಗಿದೆ. ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ ಕಾಂಪಿಟೇಟಿವ್ ಎಕ್ಸಾಮ್ಗೆ, ಆದರೆ ನೀವೇ ಕಾಲ್ಫಾರ್ಮ್ ಮಾಡ್ತಾ ಇಲ್ಲ ಅಂತಂದ್ರೆ ಏನು? ಏಜ್ ಲಿಮಿಟ್ ಇದೆ, ಏಜ್ ಬಾರ್ ಆಯಿತು ಅಂತಂದರೆ ನಾವು ಏನು ಮಾಡೋದು ಅನ್ನೋರೆಲ್ಲರ ಪ್ರಶ್ನೆ ಆಗಿದೆ. ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ರಾಜಕೀಯವನ್ನು ಪಕ್ಕಕ್ಕಿಡಿ. BJP ಅವರು ಆರೋಪ ಮಾಡ್ತಾರೆ, JDSನವರು ಆರೋಪ ಮಾಡ್ತಾರೆ, ಎಲ್ಲವನ್ನ ಪಕ್ಕಕ್ಕಿಟ್ಟು ದಯವಿಟ್ಟು ಆದಷ್ಟು ಬೇಗ ಕಾಲ್ಫಾರ್ಮ್ ಮಾಡಿ ಪ್ರತಿಭಾನ್ವಿತರು ಕೆಲಸ ತಗೊಳ್ಳಿ. ಇನ್ನು ನೆಕ್ಸ್ಟ್, ಸರ್ಕಾರಕ್ಕೆ ಗ್ಯಾರಂಟಿಗಳು ಹೊರೆಯಾಗಿದೆ, ಹೀಗಾಗಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇಲ್ಲ ಅಂತ ರಾಜ್ಯ BJP ಅಧ್ಯಕ್ಷ BY ವಿಜೇಂದ್ರ ಅವರು ಗುಡುಗಿದ್ದಾರೆ. ಆದಷ್ಟು ಬೇಗ ನೇಮಕಾತಿ ಆರಂಭ ಮಾಡಿ, ಇಲ್ಲವೇ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಾಕಿ ಇರ್ತಕ್ಕಂಥ 50% ಏನಿದೆ ನೇಮಕಾತಿ ಮಾಡಬಹುದು, ಅದಕ್ಕೆ ಅನುಮತಿ ನೀಡ್ತೇವೆ ಅಂತೇಳಿ ರಾಜ್ಯ ಉಚ್ಚ ನ್ಯಾಯಾಲಯ ಹಿಂದೆನೇ ಹೇಳಿದೆ. 5-6 ತಿಂಗಳಾಗಿದೆ ಮಾತನ್ನ ಹೇಳಿ ರಾಜ್ಯ ಉಚ್ಚ ನ್ಯಾಯಾಲಯ. ಅಫಿಡವಿಟ್ ಕೊಡಿ ಅಂತಲೂ ಕೂಡ ಹೇಳಿದ್ದಾರೆ. ಅಫಿಡವಿಟ್ ಕೊಟ್ಟರೆ ಮುಗಿದೋಯ್ತು. ಇವತ್ತು ಕೂಡ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಹೆಜ್ಜೆನೂ ಕೂಡ ಮುಂದಿಟ್ಟಿಲ್ಲ. ವಾಸ್ತವಿಕ ಸತ್ಯವನ್ನ ಮರೆಮಾಚುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಈಗಲಾದ್ರೂ ಕೂಡ ಮಾಡೋದನ್ನ ಬಿಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಒಪ್ಕೋಬೇಕು, ವಾಸ್ತವಿಕ ಸತ್ಯವನ್ನ ಬಿಚ್ಚಿಡಬೇಕು, ಮತ್ತೆ ರಾಜ್ಯದ ಜನರ ಕ್ಷಮೆಯನ್ನು ಕೂಡ ಅವ್ರು ಕೇಳಬೇಕು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಇವರ ಪಂಚ ಗ್ಯಾರಂಟಿಗಳನ್ನ ನಿರ್ವಹಣೆ ಮಾಡೋದಕ್ಕೆ ಹಣಕಾಸಿನ ಸಮಸ್ಯೆಯನ್ನು ಕಾಡ್ತಾ ಇದೆ. ಇದರ ಪರಿಣಾಮ ಏನು ಅಂತ ಹೇಳಿದ್ರೆ, ಇವ್ದು ಯಾವುದೇ ನೇಮಕಾತಿಯನ್ನ ಮಾಡೋದಕ್ಕೆ ಅವ್ರ ಮನಸ್ಸು ಬರ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ. ನೇಮಕಾತಿ ಪ್ರಕ್ರಿಯೆಯನ್ನ ತತ್ಕ್ಷಣ ಪ್ರಾರಂಭ ಮಾಡಬೇಕು. ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಅಥವಾ ಅತಿ ಶೀಘ್ರದಲ್ಲೇ ಭಾರತೀಯ ಜನತಾ ಪಾರ್ಟಿಯು ಕೂಡ ಹೋರಾಟಕ್ಕೆ ನಾವು ಇಳಿತೇವೆ. ಬಾಕಿ ಇರ್ತಕ್ಕಂಥ ಈಗ ರಾಜಕೀಯ ನಾಯಕರು ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟ ತಕ್ಷಣ ಈಗ BJP ವಿಜೇಂದ್ರ ಅವರು ಮಾತಾಡ್ತಾ ಇದ್ರು. ಕಾಂಗ್ರೆಸ್ನವ್ರು ಹೇಳೋದೇನು? ಕಾಂಗ್ರೆಸ್ನ ದೂಷಿಸೋದಕ್ಕೆ ನಿಮಗೆ ನೈತಿಕತೆನೇ ಇಲ್ಲ, ನೀವೇನು ಭಾರಿ ಉದ್ಯೋಗ ನೇಮಕಾತಿ ಮಾಡಿದ್ರಿ ಅನ್ನೋಂಥ ಪ್ರಶ್ನೆಯನ್ನ ಮಾಡ್ತಾರೆ. ಅದಕ್ಕೆ ಉತ್ತರ ಇದೆ. BJP ಅವಧಿಯ ನೇಮಕಾತಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಆಗಿತ್ತು ಅನ್ನೋ ಲೆಕ್ಕ ಕೊಡ್ತೀವಿ. ಕಾಂಗ್ರೆಸ್ನವರು ಕೂಡ 2023ರಿಂದ ಈ ಕ್ಷಣದವರೆಗೂ ಎಷ್ಟು ನೇಮಕಾತಿ ಆಗಿದೆ ಅನ್ನೋ ಲೆಕ್ಕವನ್ನು ನಿಮ್ಮ ಮುಂದೆ ಇಟ್ವಿ ವೀಕ್ಷಕರೇ. ನಾವು 8157 ಹುದ್ದೆಗಳ ಭರ್ತಿಯನ್ನು ಕಾಂಗ್ರೆಸ್ನವರು ಮಾಡಿದ್ದಾರೆ. ಈ ಹಿಂದೆ ಇದ್ದ BJP, ಆ BJP ಅವಧಿಯ ನೇಮಕಾತಿ ಎಷ್ಟು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ನೋಡಿ. ಶಿಕ್ಷಣ ಇಲಾಖೆಯಲ್ಲಿ 2022ರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ 15,000 ಹುದ್ದೆಗಳನ್ನು ಭರ್ತಿ ಮಾಡಿದ್ದು BJP ಸರ್ಕಾರ. 2022ರಲ್ಲಿ BJP ಅವಧಿಯ ನೇಮಕಾತಿಗಳು 15,000 ಹುದ್ದೆಗಳ ಭರ್ತಿ ಮಾಡಿತ್ತು 2022ರಲ್ಲಿ BJP. ಇನ್ನು ಆರೋಗ್ಯ ಇಲಾಖೆಯಲ್ಲಿ ಅದೇ 2022ರ ಇಸ್ವಿಯಲ್ಲಿ 1048 ಹುದ್ದೆಗಳನ್ನು ಭರ್ತಿ ಮಾಡಿತ್ತು ಆಗಿನ BJP ಸರ್ಕಾರ. ಇನ್ನು ಅಬಕಾರಿ ಇಲಾಖೆಗೆ ಬಂದರೆ ಅಗೇನ್ 2022ರಲ್ಲಿಯೇ 1100 ಹುದ್ದೆಗಳ ನೇಮಕಾತಿಯನ್ನ ಮಾಡಿತ್ತು BJP ಸರ್ಕಾರ. ಇನ್ನು KMFನಲ್ಲಿ 2022ರಲ್ಲಿ 487 ಹುದ್ದೆಗಳ ನೇಮಕಾತಿಯನ್ನ ಮಾಡಿತ್ತು BJP ಸರ್ಕಾರ. ಮತ್ತೆ ಶಿಕ್ಷಣ ಇಲಾಖೆಯಲ್ಲಿ 2022ರಲ್ಲಿ 778 ಉಪನ್ಯಾಸಕರ ನೇಮಕವನ್ನ ಮಾಡಿಕೊಳ್ಳುತ್ತೆ ಆಗಿನ BJP ಸರ್ಕಾರ. ಇಂಧನ ಇಲಾಖೆಯಲ್ಲಿ 2022ರಲ್ಲಿ 1192 ಇಂಜಿನಿಯರ್ಗಳ ಆಯ್ಕೆಯನ್ನ ಮಾಡಿಕೊಳ್ಳುತ್ತೆ ಆಗಿನ BJP ಸರ್ಕಾರ. ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಬಂದರೆ 2022ರಲ್ಲಿ ಖಾಲಿ ಇದ್ದ 320 ಹುದ್ದೆಗಳನ್ನು ಭರ್ತಿ ಮಾಡುತ್ತೆ ಆಗಿನ BJP ಸರ್ಕಾರ. ಇನ್ನು ಗೃಹ ಇಲಾಖೆ 2022ರಲ್ಲಿ 3484 ಕಾನ್ಸ್ಟೇಬಲ್ಸ್ಗಳನ್ನು ಭರ್ತಿ ಮಾಡಿಕೊಳ್ಳುತ್ತೆ ಅಂದಿನ BJP ಸರ್ಕಾರ. ಮೀಸಲು ಪೊಲೀಸ್ ಪಡೆ 2021ರಲ್ಲಿ ರಿಸರ್ವ್ ಪೊಲೀಸನ್ನು ಕೂಡ ಭರ್ತಿ ಮಾಡಿಕೊಳ್ತಾರೆ, 250 ಹುದ್ದೆಗಳ ಭರ್ತಿ ಆಗುತ್ತೆ. ತೋಟಗಾರಿಕೆ ಇಲಾಖೆಯಲ್ಲಿ 2022ರಲ್ಲಿ ಬರೋಬ್ಬರಿ 5465 ಹುದ್ದೆಗಳ ನೇಮಕಾತಿಯಾಗುತ್ತೆ.
ಕಾಂಗ್ರೆಸ್ನವರು ಬಿಜೆಪಿಯವರನ್ನ ದೂಷಿಸ್ತಾರಲ್ಲ, ಬಿಜೆಪಿಯವರ ಲೆಕ್ಕಾಚಾರ ಇದು. ಎಲ್ಲವನ್ನ ಒಟ್ಟಿಗೆ ಸೇರಿಸಿದ್ರೆ ಹತ್ತತ್ರ 29,560ರಿಂದ 63 ಹುದ್ದೆಗಳನ್ನು ಭರ್ತಿ ಮಾಡಿದ್ದು ಬಿಜೆಪಿ ಸರ್ಕಾರ 2022ರಲ್ಲಿ. ಅವತ್ತು ಮುಖ್ಯಮಂತ್ರಿ ಆಗಿದ್ದಂಥವರು ಬಸವರಾಜ ಬೊಮ್ಮಾಯಿ. ಸೊ ಬೊಮ್ಮಾಯಿ ಅವರ ಆಡಳಿತಾವಧಿಯಲ್ಲಿ 29,000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಯನ್ನ ಮಾಡಿದ್ದು ಅಂದಿನ ಬೊಮ್ಮಾಯಿ ಸರ್ಕಾರ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿತ್ತು. ಈಗ ಕಾಂಗ್ರೆಸ್ ಗವರ್ನಮೆಂಟ್ ಬಂದ ಮೇಲೆ 2023ರಿಂದ ಈ ಕ್ಷಣದವರೆಗೂ ನಾನು ಹೇಳ್ತಾ ಇರೋದು ಕೇವಲ 8,157 ಹುದ್ದೆಗಳ ನೇಮಕಾತಿಯಾಗಿದೆ. 67,000 ಬೇಕಿದ್ರೆ ನೀವು ಭರ್ತಿ ಮಾಡ್ಕೋಬಹುದು ಅಂತ ಆರ್ಥಿಕ ಇಲಾಖೆ ಹೇಳಿದೆ. ಆದಾಗ್ಯೂ ಕೂಡ ಮಾಡ್ಕೊಳ್ತಾ ಇಲ್ಲ. ಯಾಕೆ? ಇನ್ನೂ ಖಾಲಿ ಇರೋದು 2,80,000 ಹುದ್ದೆಗಳು. ವೀಕ್ಷಕರೇ, ನೋಡೋಣ, ಸರ್ಕಾರ ಇವೆಲ್ಲವನ್ನು ಕಣ್ಣು ತೆರೆದು ನೋಡಬೇಕು. ಪಕ್ಷಾತೀತವಾಗಿ ನಾವು ಬಿಜೆಪಿಯ ಲೆಕ್ಕವನ್ನು ಇಟ್ಟಿದ್ದೀವಿ, ಕಾಂಗ್ರೆಸ್ನ ಲೆಕ್ಕವನ್ನು ಇಟ್ಟಿದ್ದೀವಿ. ನಿಮ್ಮಿಬ್ಬರ ಗಲಾಟೆಯ ಮಧ್ಯೆ ಉದ್ಯೋಗಾಕಾಂಕ್ಷಿಗಳು ಸಾಯಬಾರದು. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ. ಇನ್ನು ನೆಕ್ಸ್ಟ್, ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಹೊರೆಯಾಗಿದೆಯಂತೆ. ಈ ಮಾತನ್ನ DCM DK ಶಿವಕುಮಾರ್ ಅವರೇ ಒಪ್ಕೊಂಡಿದ್ದಾರೆ. ಗ್ಯಾರಂಟಿಗಳು ಸರ್ಕಾರಕ್ಕೆ ಹೊರೆಯಾಗ್ತಾ ಇವೆ. ನಿಮಗೆ ಧೈರ್ಯ ತುಂಬೋದಕ್ಕೆ ಗ್ಯಾರಂಟಿಯನ್ನ ಕೊಡ್ತಾ ಇದ್ದೀವಿ. ಮಾನಸಿಕವಾಗಿ, ಆರ್ಥಿಕವಾಗಿ ಧೈರ್ಯ ತುಂಬೋದಕ್ಕೆ ನಮಗೆ ಹೊರೆ ಆಗ್ತಾ ಇದ್ರು. ಗ್ಯಾರಂಟಿಗಳು ನಮಗೆ ಹೊರೆ ಆಗ್ತಾ ಇದ್ರು ಕೂಡ ನಾವು ಕೊಡ್ತಾ ಇದ್ದೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಈ ಮೂಲಕ ಗ್ಯಾರಂಟಿ ನಮಗೆ ಹೊರೆ ಆಗ್ತಿದೆ ಅಂತ ಒಪ್ಕೊಂಡಿದ್ದಾರೆ. ಇವತ್ತು 5 ಗ್ಯಾರಂಟಿ ಕೊಡ್ತಿದ್ದೀವಿ. ಜಾಸ್ತಿ ಅಂತಂದ್ರೆ ಚಿಕ್ಕಮಗಳೂರು 20,000 ರೂಪಾಯಿ ಅಷ್ಟು ನಮ್ಮ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಫ್ರೀ ಬಸ್ ಕೊಡ್ತೀವಿ, ಫ್ರೀ ಕರೆಂಟ್ 200 ಕರೆಂಟ್ ಇರ್ಲಿ. ಇವೆಲ್ಲ ಯಾಕೆ ಸ್ಕೀಮ್ಸ್ ಸರ್ಕಾರದ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೀವದಲ್ಲಿ 10 ರೂಪಾಯಿ ಜಾಸ್ತಿ 10 ರೂಪಾಯಿ ಇತ್ತು ಅಂತಂದ್ರೆ 300 ರೂಪಾಯಿ ಕೊಡಕ್ ಮುಂದೆ ಬರ್ತಾರೆ. ಹಂಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ಒಂದು ದೊಡ್ಡ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ. ನೋಡಿ, ಕಾಂಗ್ರೆಸ್ನ ಕೆಲವು ಶಾಸಕರು ಗ್ಯಾರಂಟಿಯಿಂದಾಗಿ ತೊಂದರೆ ಆಗ್ತಾ ಇದೆ, ಹಿಂಗಾಗಿ ಕ್ಷೇತ್ರಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದಾಗ, ಇದನ್ನ ಪ್ರಶ್ನೆ ಮಾಡಿದಾಗ ಇದೇ ಸೋ ಕಾಲ್ಡ್ ಕಾಂಗ್ರೆಸ್ ಲೀಡರ್ಸ್ ಏನು ಹೇಳ್ತಾ ಇದ್ರು, ಅವರ ಅಭಿಪ್ರಾಯ ಇದು. ಅವರು ಯಾವ ಆಕ್ಸೆಂಟಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಆದರೆ ರಾಜ್ಯದ ಬೊಕ್ಕಸ ಖಾಲಿ ಇಲ್ಲ, ಸಮೃದ್ಧವಾಗಿದೆ. ಕ್ಷೇತ್ರಗಳಿಗೆ ಅನುದಾನದ ಕೊರತೆ ಅಂತ ಏನಿಲ್ಲ, ಅನುದಾನಗಳು ಸಮರ್ಪಕವಾಗಿ ಸಿಗ್ತಾ ಇದೆ. ಅವ್ರು ಹೇಳ್ತಾ ಇರೋ ಸುಳ್ಳು ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಆ ಸ್ಟೇಟ್ಮೆಂಟನ್ನು ಕ್ಲೇಮ್ ಮಾಡ್ಕೊಳ್ತಾ ಇದ್ದಲ್ಲ, ಸಮರ್ಥನೆ ಮಾಡ್ಕೊಳ್ತಾ ಇದ್ದಿಲ್ಲ. ಆದರೆ ಈಗ ಆಶ್ಚರ್ಯ ಅನ್ನುವಂತೆ DCM DK ಶಿವಕುಮಾರ್ ಅವರೇ ಒಪ್ಕೊಂಡಿದ್ದಾರೆ. ಗ್ಯಾರಂಟಿಗಳಿಂದ ಬರ್ಡನ್ ಆಗ್ತಾ ಇದೆ ನಮಗೆ, ಗ್ಯಾರಂಟಿಗಳಿಂದ ಹೊರೆ ಆಗ್ತಾ ಇದೆ ನಮಗೆ, ಒಪ್ಕೊಂಡ್ರು. ಈಗ ಅವತ್ತು ಯಾರೆಲ್ಲ ಅಲ್ಲಗಳಿದ್ರಲ್ಲ, ಜಮೀರ್ ಹೇಳಿದಾಗ ಇಲ್ಲ ಜಮೀರ್ ಅವ್ರು ಹೇಳಿಲ್ಲ, ದೇಶಪಾಂಡೆ ಅವ್ರು ಹೇಳಿದಾಗ ದೇಶಪಾಂಡೆ ಅವ್ರು ಹಂಗೆ ಹೇಳಿಲ್ಲ, ಈಗ DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಇದಕ್ಕೇನು ನಿಮ್ಮ ಉತ್ತರ? 2025-26ರಲ್ಲಿ ಕರ್ನಾಟಕ ಬಜೆಟ್ನ ಗಾತ್ರ 4 ಲಕ್ಷ ಕೋಟಿ. ಎಲ್ಲ ಇಲಾಖೆಗಳಿಗೆ 3.5 ಲಕ್ಷ ಕೋಟಿ ಮೀಸಲು, 3,50,000 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ರು ಈ ಬಜೆಟ್ನ ಮೂಲಕ. ಟೋಟಲ್ 4 ಲಕ್ಷ ಕೋಟಿ. ಅದರಲ್ಲಿ 5 ಗ್ಯಾರಂಟಿಗಳಿಗೆ 52,009 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ ಬಜೆಟ್ನಲ್ಲಿ. ವೀಕ್ಷಕರೇ, 1 ವರ್ಷಕ್ಕೆ ಒಬ್ಬ ಶಾಸಕನಿಗೆ ಅಥವಾ ಒಂದು ಕ್ಷೇತ್ರಕ್ಕೆ ವಿಶೇಷ ಅನುದಾನ, ಸ್ಪೆಷಲ್ ಪ್ಯಾಕೇಜ್ ಅಂತ 500 ಕೋಟಿ ರೂಪಾಯಿಯನ್ನ ಎತ್ತಿಡ್ತಾರೆ. 500 ಕೋಟಿ ಒಂದು ಕ್ಷೇತ್ರಕ್ಕೆ. ಸೊ 224 ಶಾಸಕರ ವಿಶೇಷ ಅನುದಾನಕ್ಕೆ ಬೇಕಾಗೋದು 1,12,000 ಕೋಟಿ. 500 ಕೋಟಿ ಇಂಟು 224 ಕ್ಷೇತ್ರ, 1,12,000 ಕೋಟಿ ಆಯಿತು. ಇನ್ನು ಈ ವಿಶೇಷ ಅನುದಾನ ಸಿಗದೇ ಇದ್ದದ್ದಕ್ಕೆ ಶಾಸಕರಿಂದ ಅಸಮಾಧಾನ ಮೇಲಿಂದ ಮೇಲೆ ವ್ಯಕ್ತವಾಗ್ತಾನೇ ಇದೆ. ಕಾರಣ ಇವರೇ ಹೇಳುವ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದಕ್ಕೆ ತಿಪ್ಪರಲಾಗ ಹಾಕ್ತಾ ಇದ್ದೀವಿ, ಇನ್ನು ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ದುಡ್ಡು ಎಲ್ಲಿಂದ ಕೊಡೋದಪ್ಪ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ. ಸರ್ಕಾರ ಹೆಣಗಾಡ್ತಾ ಇದೆ ದುಡ್ಡನ್ನು ಹೊಂದಿಸೋದಕ್ಕೆ, ಗ್ಯಾರಂಟಿಗೆ. ಇನ್ನು ಹೆಚ್ಚುವರಿ ಅಥವಾ ಅಭಿವೃದ್ಧಿಗೆ ದುಡ್ಡು ಅಂತಂದರೆ ಇದನ್ನು ಪ್ರಶ್ನೆ ಮಾಡ್ತಾ ಇರೋದು ಪ್ರತಿಪಕ್ಷದವರು ಕೂಡ ಹೌದು, ಸ್ವಪಕ್ಷದವರು ಕೂಡ ಹೌದು.
ಒಂದೊಂದೇ ವಸ್ತುಗಳ ಬೆಲೆ ಹೆಚ್ಚಳ ಮಾಡಿರುವಂಥ ಸರ್ಕಾರ ಈ ರೀತಿಯ ಬರ್ಡನ್ನಿಂದಾಗಿ. ಇನ್ನು ಏಪ್ರಿಲ್ 1ರಿಂದ ಮತ್ತೆ ಮೆಟ್ರೋ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಗ್ಯಾರಂಟಿ ಹೊಡೆತಾನ ತಡ್ಕೊಳಕ್ಕಾಗ್ತಾ ಇಲ್ಲ. ಹೀಗಾಗಿ ಹುಡುಕಿ ಎಲ್ಲಿ ರೇಟ್ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲ ಜಾಸ್ತಿ ಮಾಡೋದು. ಮೆಟ್ರೋ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಈಗ ಏಪ್ರಿಲ್ 1ನೇ ತಾರೀಕಿಂದ ಮತ್ತೆ ವಿದ್ಯುತ್ ದರ ಹೆಚ್ಚಿಸೋ ನಿರೀಕ್ಷೆಗಳಿದೆ. ಬಜೆಟ್ನಲ್ಲಿ ಮದ್ಯದ ದರ ಮದ್ಯಪ್ರಿಯರಿಗೆ ಕುಡುಕರಿಗೆ ಮತ್ತೊಮ್ಮೆ ಶಾಕ್ ಕೊಡುವ ಸಾಧ್ಯತೆ ಸರ್ಕಾರದಿಂದ. ಅಂಗನವಾಡಿಯ ಒಂದು ಮಗುವಿನ ತರಕಾರಿಗೆ ಕೇವಲ 50 ಪೈಸೆ. ಫ್ರೀಡಂ ಪಾರ್ಕ್ನ ಒಂದು ಭಾಗ ಬಾಡಿಗೆನೇ ಕೊಟ್ಟುಬಿಡ್ತಾರಂತೆ. ಕಾರಣ ದುಡ್ಡಿಲ್ಲ. ಫ್ರೀಡಂ ಪಾರ್ಕ್ನ ಒಂದು ಭಾಗವನ್ನು ಬಾಡಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದರಿಂದ ಸರ್ಕಾರಕ್ಕೆ ಇನ್ನಷ್ಟು ಆದಾಯ ಬರುತ್ತೆ. ಭಿಕ್ಷುಕರ ಹಣನೂ ಕೂಡ ಬಿಡ್ತಾ ಇಲ್ಲ ರೀ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಆಸ್ತಿ ತೆರಿಗೆದಾರರಿಂದ ಪಡೆದ ಹಣ ಏನಾಯಿತು? ಇದಕ್ಕೆ ಉತ್ತರ ಇಲ್ಲ. ಹಿಂಗೆ ಯಾವ್ಯಾವ ಸೆಕ್ಟರಲ್ಲಿ ಪ್ರೈಸ್ ಇನ್ಕ್ರೀಸ್ ಮಾಡಬೇಕು, ಬೆಲೆ ಏರಿಕೆ ಮಾಡಬೇಕು, ಅದೆಲ್ಲವನ್ನು ಮಾಡುವಂತಹ ಸಂಪೂರ್ಣ ಪ್ರಯತ್ನ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ. ಕಾರಣ ಗ್ಯಾರಂಟಿಯ ಹೊರೆ. ಇದನ್ನು ನಾವು ಹೇಳ್ತಾ ಇರೋದಲ್ಲ, ಮಾನ್ಯ DCM DK ಶಿವಕುಮಾರ್ ಅವರೇ ಹೇಳ್ತಾ ಇರೋದು. ಗ್ಯಾರಂಟಿಗೆ ದುಡ್ಡಿಲ್ಲ, ಸರ್ಕಾರನ ನಾವು ಈ ರೀತಿ ನಿಭಾಯಿಸಬೇಕು ಅಂತಂದ್ರೆ ದುಡ್ಡು ಬೇಕು. ಹಿಂಗಾಗಿ ಕಂಡ ದರ ಏರಿಕೆ, ಕಂಡ ದರ ಏರಿಕೆ. ನೆಕ್ಸ್ಟ್, ರಸ್ತೆ ಬಂದ್ ಮಾಡಿ, ಸರ್ಕಲ್ ಬಂದ್ ಮಾಡಿ ಪ್ರತಿಭಟನೆ ಮಾಡುವಂಥವ್ರಿಗೆ ಬೆಂಗಳೂರಿನಲ್ಲಿ ಪೊಲೀಸರು ಹೇಳುವಂಥ ಒಂದು ಮಾತೇನು ಹೇಳಿ? ಫ್ರೀಡಂ ಪಾರ್ಕ್ ಹೋಗಿ ನೀವು ಪ್ರೊಟೆಸ್ಟ್ ಮಾಡಿ, ಅಲ್ಲಿ ಹೋಗಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡಿ, ಇಲ್ಲಿ ಪರ್ಮಿಷನ್ ಇಲ್ಲ, ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ದುರ್ದೈವ ಏನಂತಂದರೆ ಇನ್ನು ಮುಂದೆ ಆ ಫ್ರೀಡಂ ಪಾರ್ಕ್ ಕೂಡ ಪ್ರತಿಭಟನೆಗೆ ಸಿಗುತ್ತೋ ಇಲ್ವೋ ಅನ್ನೋಂಥ ಪ್ರಶ್ನೆ, ಅನುಮಾನ ಕಾಡ್ತಾ ಇದೆ. ಕಾರಣ ಆ ಫ್ರೀಡಂ ಪಾರ್ಕ್ ಬಾಡಿಗೆಗಿದೆಯಂತೆ. ಇದೀಗ ಬೆಂಗಳೂರಿನ ಪ್ರತಿಷ್ಠಿತ ಪ್ರತಿಭಟನೆಗೆ ಅಂತಾನೆ ಮೀಸಲಾಗಿರೋ ಜಾಗವನ್ನ ಬಾಡಿಗೆ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆಯಂತೆ. ಆದಾಯದ ಕೊರತೆ ಎದುರಿಸುತ್ತಿದೆಯಾ ಸರ್ಕಾರ? ಬಾಡಿಗೆಗೆ ಸಿಗಲಿದೆ ಫ್ರೀಡಂ ಪಾರ್ಕ್ ಆವರಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪ್ರತಿಭಟನೆ ಅಂದ್ರೆ ಮೊದಲಿಗೆ ನೆನಪಾಗೋದೆ ಫ್ರೀಡಂ ಪಾರ್ಕ್. ರಾಜಕೀಯ ಪಕ್ಷಗಳಿಂದ ಹಿಡಿದು ಸಂಘ ಸಂಸ್ಥೆಗಳು ಕೂಡ ಇದೇ ಜಾಗದಲ್ಲಿ ಪ್ರತಿಭಟನೆ ನಡೆಸ್ತಿವೆ. ಹೀಗಾಗಿ ಯಾವಾಗ ನೋಡಿದ್ರೂ ಫ್ರೀಡಂ ಪಾರ್ಕ್ನಲ್ಲಿ ಒಂದಿಲ್ಲೊಂದು ಪ್ರೊಟೆಸ್ಟ್ ಇದ್ದೇ ಇರುತ್ತೆ. ಆದರೆ ಇದೀಗ ಇಡೀ ಪ್ರತಿಭಟನೆ ಮಾಡೋದಕ್ಕೆ ಇರುವ ಏಕೈಕ ಜಾಗವನ್ನ ಹಣ ಸಂಪಾದನೆಗೆ ಬಳಕೆ ಮಾಡಿಕೊಳ್ಳಲು ತಯಾರಿ ನಡೆದಿದೆ. ಬೆಂಗಳೂರಿನ ಐತಿಹಾಸಿಕ ಫ್ರೀಡಂ ಪಾರ್ಕ್ ಅನ್ನು ವಾಣಿಜ್ಯ ಉದ್ದೇಶಗಳಿಗಾಗಿ ಬಾಡಿಗೆಗೆ ನೀಡಲು GBA ಮುಂದಾಗಿದೆ. ನಗರ ಪಾಲಿಕೆಗಳ ಆದಾಯ ಕೊರತೆ ನೀಗಿಸಲು ನಿರ್ಧಾರ ಕೈಗೊಂಡಿದ್ದು, ಪ್ರತಿಭಟನೆಗಳಿಗೆ ಮೀಸಲಾದ ಈ ಜಾಗವನ್ನು ವಾಣಿಜ್ಯೀಕರಣಗೊಳಿಸುವುದು ವ್ಯಾಪಕ ವಿರೋಧಕ್ಕೆ ಕಾರಣವಾಗಿದೆ. ಫ್ರೀಡಂ ಪಾರ್ಕ್ ಬಾಡಿಗೆಗಿದೆ. GBA ಅಡಿಯ 5 ನಗರ ಪಾಲಿಕೆಗಳಿಗೆ ಆದಾಯ ಕೊರತೆ ನೀಗಿಸಲು ಹಲವು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದ್ದು, ಅದರಲ್ಲಿ ಇದು ಒಂದು ಎನ್ನಲಾಗಿದೆ. ಮಲ್ಟಿ ಲೆವೆಲ್ ಪಾರ್ಕಿಂಗ್ ನಿರ್ಮಾಣಕ್ಕೂ ಮೊದಲೇ ಈ ಭಾಗ ಪ್ರತಿಭಟನೆಗೆ ಮಾತ್ರ ಸೀಮಿತ ಮಾಡಬೇಕು ಎಂಬ ಒಪ್ಪಂದವಾಗಿತ್ತು. ಹೀಗಾಗಿ 10,000 ಮಂದಿ ಕೂರಬಹುದಾದ ಸಭಾಂಗಣವು ನಿರ್ಮಾಣವಾಗಿತ್ತು. ಆದ್ರೀಗ ಇದೇ ಜಾಗವನ್ನ ವಾಣಿಜ್ಯ ಬಳಕೆಗೆ ನೀಡಲು GBA ಮುಂದಾಗಿರೋದು ಪ್ರತಿಭಟನಾಕಾರರನ್ನ ಕೆರಳಿಸಿದೆ. ಈಗಾಗಲೇ ಫ್ರೀಡಂ ಪಾರ್ಕ್ ಆವರಣದಲ್ಲಿ ಪ್ರತಿಭಟನಾಕಾರರಿಗೆ ಕುಡಿಯುವ ನೀರು, ಶೌಚಾಲಯ ಸೇರಿ ಮೂಲ ಸೌಕರ್ಯಗಳಿಲ್ಲ. ಆದರೆ ಈ ಹೊಸ ಸಭಾಂಗಣ ಸುಸಜ್ಜಿತವಾಗಿದೆ. ಈಗ ಇದನ್ನು ದೂರ ಮಾಡಲು ಹೊರಟಿರುವ GBA ನಡೆಗೆ ವ್ಯಾಪಕ ವಿರೋಧ ಕೇಳಿ ಬಂದಿದೆ. ಫ್ರೀಡಂ ಪಾರ್ಕ್ ಆವರಣದಲ್ಲಿನ ಪಾರ್ಕಿಂಗ್ ಮೇಲ್ಭಾಗದ ಜಾಗ ಬಾಡಿಗೆಗೆ ನೀಡಲು ಚಿಂತನೆ ನಡೆದಿದೆ. ಆದರೆ ಈಗಾಗಲೇ ಪ್ರತಿಭಟನೆ ಮಾಡಲು ಫ್ರೀಡಂ ಪಾರ್ಕ್ ಆವರಣದ ಕಿರಿದಾಗಿದ್ದು, ಹಲವು ಪ್ರತಿಭಟನೆಗಳ ವೇಳೆ ಸ್ಥಳಾವಕಾಶ ಕೊರತೆ ಉಂಟಾಗಿ ಪ್ರತಿಭಟನಾಕಾರರು ಪರದಾಟ ನಡೆಸಿದ ಉದಾಹರಣೆಗಳಿವೆ. ಆದರೂ ಪ್ರತಿಭಟನೆಗೆಂದೇ ಇರುವ ಜಾಗ ಬಾಡಿಗೆಗೆ ಕೊಡಲು ಹೊರಟಿರೋದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ನಾಯಕರ ಕುರ್ಚಿ ದಾಹಕ್ಕೆ ಮದ್ದರಿಯೋರೇ ಇಲ್ಲ. ದೆಹಲಿ ನಾಯಕರು ಎಲ್ಲ ಹೈಡ್ರಾಮಾ ನೋಡ್ತಾ ಮಗಮ್ಮ ಕೂತಿದ್ದಾರೆ. ಆದರೆ ಈಗ MLCಗಳು ಕೂಡ ರೊಚ್ಚಿಗೆದ್ದಿದ್ದಾರೆ. ಕಾಂಗ್ರೆಸ್ನಲ್ಲಿ ಸದ್ದು ಮಾಡ್ತಾ ಇದೆ ಪತ್ರ ವ್ಯವಹಾರ.
ಎಂಎಲ್ಎಗಳ ಬೆನ್ನಲ್ಲೇ ಎಂಎಲ್ಸಿಗಳ ಸರದಿ. ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ ಅಂತ ಎಷ್ಟು ಡೈಲಾಗ್ ಹೊಡೆದಿದ್ದನ್ನ ಕಂಡಿದ್ದೇವೆ. ಆದ್ರೆ ಈಗ ಅದೇ ಡೈಲಾಗ್ ಅನ್ನ ಸಿಎಂ ಸಿದ್ದರಾಮಯ್ಯ ಸ್ವಲ್ಪ ಡಿಫರೆಂಟ್ ಆಗಿ ಹೇಳ್ತಿದ್ದಾರೆ. ಮಂತ್ರಿಗಿರಿ ಆಕಾಂಕ್ಷಿಗಳು ಕಹಾ ಹೇ ಅಂದ್ರೆ ರಾಜ್ಯದ ತುಂಬಾ ಹೇ ಅಂತಿದ್ದಾರೆ. ಯಾಕಂದ್ರೆ ಎಂಎಲ್ಎಗಳ ಬೆನ್ನಲ್ಲೇ ಎಂಎಲ್ಸಿಗಳು ಕೂಡ ತಮ್ಮನ್ನ ಮಂತ್ರಿ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ಬರೋಬ್ಬರಿ 24 ಎಂಎಲ್ಸಿಗಳಿಂದ ಖರ್ಗೆಗೆ ಪತ್ರ. ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡುವಂತೆ ವಿಧಾನ ಪರಿಷತ್ತಿನ 24 ಸದಸ್ಯರು ಪತ್ರವನ್ನು ಬರೆದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿ ಮಾಡಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಎಂಎಲ್ಸಿಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡುವಂತೆ ಕೇಳಿದ್ದಾರೆ. ಸಾರ್, ಮಂತ್ರಿ ಮಾಡಿ. ಶಾಸಕರಿಗಿಂತ ಎಂಎಲ್ಸಿಗಳು ಮತದಾರರ ಮೇಲೆ ಹೆಚ್ಚು ಪ್ರಭಾವ ಬೀರ್ತಾರೆ. ಪಕ್ಷ ಬಲಪಡಿಸುವಲ್ಲಿ ಎಂಎಲ್ಸಿಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಕಾಂಗ್ರೆಸ್ಸಿನ ಎಲ್ಲ ಎಂಎಲ್ಸಿಗಳು ಪಕ್ಷ ನಿಷ್ಠೆ ಹೊಂದಿದ್ದಾರೆ. ಆದ್ದರಿಂದ ಪರಿಷತ್ತಿನ ಕನಿಷ್ಠ 5 ಸದಸ್ಯರನ್ನ ಸಂಪುಟಕ್ಕೆ ಸೇರಿಸಬೇಕು. ಇಲ್ಲ ಅಂದ್ರೆ ಸಚಿವ ಸಂಪುಟದಲ್ಲಿ ಎಂಎಲ್ಸಿಗಳ ಪ್ರಾತಿನಿಧ್ಯ ಇಲ್ಲ ಎಂಬ ಅಸಹನೆ ಮೂಡುತ್ತೆ. ಈಗಾಗಲೇ ಸದಸ್ಯರಲ್ಲಿ ಅಸಮಾನತೆ, ನಿರುತ್ಸಾಹ ಭಾವನೆ ಕೂಡ ಕಾಡ್ತಾ ಇದೆ. ಎಂಎಲ್ಸಿಗಳಿಗೆ ರಾಜಕೀಯ ನಿರೀಕ್ಷೆಗಳಿಲ್ಲ ಎಂಬ ಗ್ರಹಿಕೆ ಶುರುವಾಗಿದೆ ಅಂತ ಖರ್ಗೆಗೆ ಪರಿಷತ್ ಸದಸ್ಯರು ಮನವಿ ಮಾಡಿದ್ದಾರೆ. 24 ಮಂದಿ ಎಂಎಲ್ಸಿಗಳು ಸಹಿ ಮಾಡಿ ಎಐಸಿಸಿ ಅಧ್ಯಕ್ಷರಿಗೆ ಸಲ್ಲಿಕೆ ಮಾಡಲಾಗಿದೆ. ಅಧಿಕಾರ ಹಂಚಿಕೆ ಗೊಂದಲದ ನಡುವೆ ಮತ್ತೊಂದು ಪತ್ರ ಬಹಿರಂಗಗೊಂಡಿದೆ. ಡಿಸೆಂಬರ್ನಲ್ಲೇ ದೆಹಲಿಗೆ ತೆರಳಿ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ನೀಡುವಂತೆ ಮನವಿ ಮಾಡಲಾಗಿದೆ. ಆದರೆ ಸಂಪುಟ ಪುನಾರಚನೆಯಲ್ಲಿ ಯಾರಿಗೆ ಚಾನ್ಸ್ ಸಿಗುತ್ತೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಎಲ್ಲರೂ ನಮ್ಮನ್ನು ಮಂತ್ರಿ ಮಾಡಿ ನಮ್ಮನ್ನು ಮಂತ್ರಿ ಮಾಡಿ ಅಂತ ಕೂತ್ರೆ ಈಗಾಗಲೇ ಆಕಾಂಕ್ಷಿಗಳೇನಿದಾರಲ್ಲ ಅವ್ರ ಕಥೆ ಏನು ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ಎಲ್ಲ ಎಂಎಲ್ಸಿಗಳು ನಮ್ಮನ್ನು ಮಂತ್ರಿ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ನಿನ್ನೆ ಎಂಎಲ್ಎಗಳು ಪತ್ರ ಬರೆದಿದ್ದಾರೆ. ಹಾಗಿದ್ರೆ ಈಗ ಸದ್ಯಕ್ಕೆ ಆಕಾಂಕ್ಷಿಗಳ ಕಥೆ ಏನು ಅಂತ BK ಹರಿಪ್ರಸಾದ್ ಅವರಿದ್ದಾರೆ. ರೇಸ್ನಲ್ಲಿ ಮುಂಚೂಣಿಯಲ್ಲಿರುವರು, ಪರಿಷತ್ನ ಮೆಂಬರ್, ಕಾಂಗ್ರೆಸ್ನ ಸೀನಿಯರ್ ಲೀಡರ್. ಇವ್ರ ಕಥೆ ಏನು? RV ದೇಶಪಾಂಡೆ ಅವರಿದ್ದಾರೆ ಹಳಿಯಾಳದಿಂದ, ಸೀನಿಯರ್ ಮೋಸ್ಟ್ ಲೀಡರ್, ಸಚಿವರಾಗಿದ್ದಂಥವರು. RV ದೇಶಪಾಂಡೆ ಅವ್ರ ಕಥೆ ಏನು? ಇನ್ನು ಬಳ್ಳಾರಿಯಿಂದ ಗ್ರಾಮೀಣ ಭಾಗದ ಶಾಸಕ B ನಾಗೇಂದ್ರ ಅವರಿದ್ದಾರೆ. B ನಾಗೇಂದ್ರ ಅವರನ್ನು ಮಂತ್ರಿ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಇವರೆಲ್ಲ ನನ್ನನ್ನು ಮಂತ್ರಿ ಮಾಡಿ ಅಂತಂದ್ರೆ ಇವ್ರ ಕಥೆ ಏನು? ಇನ್ನು ಬಸವರಾಜ ರಾಯರೆಡ್ಡಿ ಇದ್ದಾರೆ, ಯಲಬುರ್ಗಾ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು. ಇವ್ರ ಕಥೆ ಏನು? ಮಂತ್ರಿ ಆಗಬೇಕು ಅಂತ ಬಹಳ ಕಾತುರದಿಂದ ಕಾಯ್ತಿದ್ದಾರೆ. ಅಪ್ಪಾಜಿ ನಾಡಗೌಡರು, ಮುದ್ದೇಬಿಹಾಳದ ಶಾಸಕರು. ಇವ್ರ ಕಥೆ ಏನು? ಇವರು ಕೂಡ ಮುಂಚೂಣಿಯಲ್ಲಿರುವಂಥವ್ರು, ರೇಸ್ನಲ್ಲಿರುವಂಥವ್ರು. ಲಕ್ಷ್ಮಣ್ ಸವದಿ, ಮಾಜಿ ಉಪಮುಖ್ಯಮಂತ್ರಿ, ಅಥಣಿಯ ಶಾಸಕ. ಇವರು ಕೂಡ ರೇಸಲ್ಲಿದ್ದಾರೆ. ರೂಪಾ ಶಶಿಧರ್ ಅವರಿದ್ದಾರೆ, KGFನ MLA. ಇವ್ರ ತಂದೆ ಈಗ ಸದ್ಯ ಕ್ಯಾಬಿನೆಟಲ್ಲಿದ್ದಾರೆ. ಅವರ ಮಂತ್ರಿ ಸ್ಥಾನವನ್ನು ಕಸಿದುಕೊಂಡು ಮಗಳಿಗೆ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ. ಆದರೆ ಆ ಲೆಕ್ಕಾಚಾರ ಉಲ್ಟಾ ಆಗ್ಬಿಟ್ರೆ ರೂಪಾ ಶಶಿಧರ್ ಅವರ ಕಥೆ ಏನು? GS ಶ್ರೀನಿವಾಸ್, ತರೀಕೆರೆ MLA. ಹಾಗೇನೆ ವಿಜಯನಗರದಿಂದ M ಕೃಷ್ಣಪ್ಪ ಅವರು, ಶಿರಾ ಕ್ಷೇತ್ರದ ಶಾಸಕರು, ಸೀನಿಯರ್ ಮೋಸ್ಟ್ ಲೀಡರ್ ಆಗಿರುವಂಥ TB ಜಯಚಂದ್ರ ಅವರು. ಇವ್ರ ಕಥೆ ಏನು ಅಂತ. ಇನ್ನು ಬಹಳ ಮುಖ್ಯವಾಗಿ UT ಖಾದರ್ ಅವರು ಸ್ಪೀಕರ್ ಆಗಿದ್ದಾರೆ. ಈಗ ಸದ್ಯಕ್ಕೆ ಮಂತ್ರಿ ಆಗ್ತಾರೆ ಈ ಸಾರಿ ಅನ್ನುವಂಥ ಲೆಕ್ಕಾಚಾರಗಳು ಬಹಳ ಇದೆ. ಉಲ್ಲಾಳ ಕ್ಷೇತ್ರದ ಶಾಸಕರು, ಇವ್ರ ಕಥೆ ಏನು? ಇವರೆಲ್ಲ ಪತ್ರ ಬರೆದಿದ್ದಾರೆ. ಇನ್ನು ಶಿವಾಜಿನಗರದ ಶಾಸಕರಾಗಿರುವಂಥ ರಿಜ್ವಾನ್ ಅರ್ಷದ್ ಅವ್ರ ಕಥೆ ಏನು? ಮಂತ್ರಿ ಆಗ್ತಾರಾ ಇಲ್ವಾ? KN ರಾಜಣ್ಣ ಅವರು ಕಾರಣಾಂತರಗಳಿಂದ ಸಚಿವ ಸ್ಥಾನದಿಂದ ದೂರ ಸರಿದು ರಾಜೀನಾಮೆಯನ್ನು ಕೊಟ್ಟಂಥವರು, ಅಥವಾ ರಾಜೀನಾಮೆಯನ್ನು ಇಸ್ಕೊಂಡಂತಹ ಕಾಂಗ್ರೆಸ್ ಮಧುಗಿರಿ MLA ಈಗ ವಾಪಸ್ ಇವರನ್ನು ಮಂತ್ರಿ ಮಾಡ್ತಾರಾ ಅನ್ನೋದ್ರೊಳಗಡೆನೆ ಈಗ ಉಲ್ಟಾ ಲೆಕ್ಕಾಚಾರಗಳಾಗ್ತಾ ಇದೆ. ಇನ್ನು ಶಿವಲಿಂಗೇಗೌಡರು, ಅರಸೀಕೆರೆಯ ಶಾಸಕರು, ಮುಂಚೂಣಿಯಲ್ಲಿರುವಂಥವರು. ಇವರು ಈ ಸಾರಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದರೆ ಇವ್ರ ಹೆಸರು ಮೊದಲಿರುತ್ತೆ ಅಂತ, ಆದರೆ ಈಗ ಯಾಕೋ ಡೌಟ್ ಅಂತ. ಇನ್ನು HC ಬಾಲಕೃಷ್ಣ ಅವರು, ಮಾಗಡಿ, DK ಶಿವಕುಮಾರ್ ಪರವಾಗಿ ಯಾವಾಗಲೂ ಬ್ಯಾಟ್ ಮಾಡ್ತಾನೆ ಇರ್ತಾರೆ. ಇವರು ಈ ಸಾರಿ ಅದೃಷ್ಟ ಹೇಗಿದೆ? ಇನ್ನು ಮಳವಳ್ಳಿಯ ನರೇಂದ್ರ ಸ್ವಾಮಿ, ಮಂತ್ರಿ ಆಗ್ತಾರಾ ಇಲ್ವಾ? ಇವರೆಲ್ಲರ ಕತೆ ಏನು? ಕ್ವಶನ್ ಮಾರ್ಕ್ ಈಗ ಯಾಕೆ ಅಂತಂದರೆ, ನಿನ್ನೆ 34 MLAಗಳು ಪತ್ರ ಬರೆದು ನಮ್ಮನ್ನು ಮಂತ್ರಿ ಮಾಡಿ ಅಂತ. ಮೊದಲ ಸಾರಿ ಆಯ್ಕೆಯಾದ ಶಾಸಕರು ನಮ್ಮನ್ನು ಮಂತ್ರಿ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಕಡೆ ಹಲವು MLCಗಳು ಕೂಡ ಇವತ್ತು ಪತ್ರ ಬರೆದಿದ್ದಾರೆ, 24 ಜನ. ಇವರಿಬ್ಬರ ನಡುವೆ ಇವರೆಲ್ಲರ ಕತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತು. ನೆಕ್ಸ್ಟ್, ಅಜಿಂ ಪ್ರೇಮ್ಜಿ ವಿವಿಯಲ್ಲಿ ತುಕಡೆ ಗ್ಯಾಂಗ್ ಆಕ್ಟಿವ್ ಆಗಿದೆಯಂತೆ.
ಅದು ದೇಶ ವಿರೋಧಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದೆ ಅಂತ ಎಬಿವಿಪಿ ಆರೋಪಿಸಿದೆ. ನಿನ್ನೆ ಯೂನಿವರ್ಸಿಟಿ ಮೇಲೆ ದಾಳಿಯನ್ನೂ ಕೂಡ ಮಾಡಿದೆ. ಇದೀಗ ಪ್ರತಿಭಟನೆ ಮಾಡಿದವರ ಮೇಲೆ ಕೇಸ್ ಹಾಕಲಾಗಿದೆ. ಅಜಿಂ ಪ್ರೇಮ್ಜಿ ವಿವಿಯಲ್ಲಿ ತುಕುಡೆ ಗ್ಯಾಂಗ್. ಪ್ರತಿಭಟಿಸಿದವರ ಮೇಲೆ ಚಾಟಿ ಬೀಸಿದ ಸರ್ಕಾರ. ಯಾವುದೇ ದೇಶ ಆಗಿರಲಿ, ಅಲ್ಲಿನ ಜನರಿಗೆ ಸೇನೆ ಬಗ್ಗೆ ಪ್ರೀತಿ ಇರಬೇಕು. ಆದರೆ ಭಾರತದಲ್ಲಿ ಕೆಲವರಿಗೆ ಯೋಧರು ಅಂದ್ರೆ ಅದೇನೋ ಉರಿ. ಅಂತವರ ವಿರುದ್ಧ ಎಬಿವಿಪಿ ನಿನ್ನೆ ಸಮರ ಸಾರಿತ್ತು. ಆನೇಕಲ್ ತಾಲೂಕಿನ ಬಿಕ್ಕನಹಳ್ಳಿ ಬಳಿಯ ಅಜಿಂ ಪ್ರೇಮ್ಜಿ ವಿವಿ ಕ್ಯಾಂಪಸ್ನಲ್ಲಿ ಸೈನ್ಯ ವಿರೋಧಿ ಹಾಗೂ ದೇಶ ವಿರೋಧಿ ಚಟುವಟಿಕೆಗಳು ನಡೀತಾ ಇವೆ ಎಂಬ ಆರೋಪದ ಮೇಲೆ ಭಾರಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಮಾಡಿದವರ ವಿರುದ್ಧ ಕೇಸ್ ದಾಖಲು. ಅಜಿಂ ಪ್ರೇಮ್ಜಿ ವಿವಿಗೆ ನುಗ್ಗಿ ದಾಂಧಲೆ ಮಾಡಿದ ಆರೋಪದ ಮೇಲೆ 25 ಎಬಿವಿಪಿ ಕಾರ್ಯಕರ್ತರ ಮೇಲೆ ಕೆಲಸವನ್ನ ಭಾರತೀಯ ಸೈನ್ಯದ ಸೈನಿಕರು ಮಾಡಿದ್ದಾರೆ. ಸೈನಿಕರೆಲ್ಲರೂ ಅತ್ಯಾಚಾರಿಗಳು. ಅಲ್ಲಿ ಜಮ್ಮು ಮತ್ತು ಕಾಶ್ಮೀರ ಭಾರತದ ಭಾಗ ಅಲ್ಲ. ಭಾರತದವರು ಹೋಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ವೈಲೆನ್ಸ್ ಬೈ ದಿ ಇಂಡಿಯನ್ ಸ್ಟೇಟ್ ಇನ್ ಜಮ್ಮು ಕಾಶ್ಮೀರ್ ಅಂತೇಳಿ ಅವರು ಪೋಸ್ಟರ್ ಒಳಗಡೆ ಹಾಕ್ಕೊಂತಾರೆ. ಫ್ರೀ ಕಾಶ್ಮೀರ್ ಅಂತ ಹೇಳ್ತಾರೆ. ಪ್ಯಾಲೆಸ್ಟೈನ್ನ ಫ್ಲಾಗ್ಗಳನ್ನು ಬಿಡಿಸ್ತಾರೆ. ಭಾರತ್ ಮಾತೆಗೆ ಜೈ ಅನ್ನುವಂಥ ವಿದ್ಯಾರ್ಥಿಗಳಿಗೆ 1.5-2 ಗಂಟೆಯಲ್ಲಿ FIR ಆಗ್ತದೆ. 2 ಗಂಟೆಗೆ ನಮ್ಮನ್ನು ಮೆಡಿಕಲ್ನ ಮಾಡ್ತಾರೆ. 3-3:30 ಸಂದರ್ಭದಲ್ಲಿ ನಮ್ಮನ್ನು ಮ್ಯಾಜಿಸ್ಟ್ರೇಟ್ನ ಮುಂದೆ ನಮ್ಮನ್ನು ಸರೆಂಡರ್ ಮಾಡ್ತಾರೆ. ಅದೇ ಇವಾಗ ಪ್ಯಾಲೆಸ್ಟೈನ್ ಪರವಾಗಿ ಘೋಷಣೆ ಹೋಗುವಂಥ ವಿದ್ಯಾರ್ಥಿಗಳು ಕಾಲೇಜ್ನ ಕ್ಯಾಂಪಸ್ ಹಾಸ್ಟೆಲ್ಗಳಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಭಾರತ್ ಮಾತೆಗೆ ಜೈ ಅನ್ನೋ ವಿದ್ಯಾರ್ಥಿಗಳು ಏನಂತ ಹೇಳಿದ್ರೆ ಇವಾಗ ಪೊಲೀಸು ಕೇಸು ಅಂತ ಹೇಳ್ಬಿಟ್ಟು ಇವತ್ತು ನಾವು ಕೋರ್ಟಿಗೆ ಸರೆಂಡರ್ ಆಗ್ಲಿಕ್ಕೆ ಬಂದಿದ್ದೀವಿ. ನಾವು ಭಾರತೀಯ ಸೇನೆಯವರು ರೇಪಿಸ್ಟ್ಗಳು ಅಂತ ಕಾರ್ಯಕ್ರಮ ನಡೆಸ್ತಾ ಇದ್ರು. ಆ ಕಾರ್ಯಕ್ರಮವನ್ನು ನಿಲ್ಲಿಸಲಿಕ್ಕೆ ನಾವು ಹೋಗಿದ್ವಿ. ಆದರೆ ಒಳಗಡೆ ಹೋದ ತಕ್ಷಣ ನಮ್ಮನ್ನು ಅಲ್ಲಿ ವಾಚ್ಮೆನ್ಗಳು ತಡಲಿಕ್ಕೆ ಪ್ರಯತ್ನ ಪಟ್ಟರು, ಹಾಗೂ ಪೊಲೀಸ್ ಇಲಾಖೆಯವರು ಅಲ್ಲಿ ನಮ್ಮ ಕಣ್ಮುಂದೆನೇ ಅವರೆಲ್ಲ ವಿದ್ಯಾರ್ಥಿಗಳು ದೇಶ ವಿರೋಧಿ ಘೋಷಣೆಗಳನ್ನ ಕೂಗೋದು, ಯಾವುದೋ ಒಂದು ಪ್ರತ್ಯೇಕ ಸಮುದಾಯದ ವಿರುದ್ಧ ಘೋಷಣೆಗಳನ್ನ ಕೂಗೋದು, ಬ್ರಾಹ್ಮಣವಾದದಿಂದ ನಮಗೆ ಸ್ವತಂತ್ರ ಬೇಕು, ಈ ರೀತಿ ಎಲ್ಲ ಘೋಷಣೆಗಳನ್ನ ಕೂಗ್ತಾ ಇದ್ದದ್ದು ಅವ್ರು ಕಂಡು ಬಂದರೂ ಕೂಡ ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಹೋದರು. ಚರ್ಚೆ ಆಗೋದನ್ನ ತಡೆಯೋದು ಸರಿಯಲ್ಲ. ಹೌದು, ಅವರು ಕ್ಯಾಂಪಸ್ ಒಳಗಡೆ ಅವರೇನೋ ಒಂದು ಸೆಮಿನಾರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ, ಪರ ವಿರೋಧ ಆಗೇ ಆಗುತ್ತಲ್ವಾ. ಅದಕ್ಕೆ ಇವರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು ಮಾಡೋದೆಲ್ಲ ಮಾಡಿದರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರಬೇಕಾ ಪೊಲೀಸರು? ಅದಕ್ಕೆ ಅವಕಾಶ ಇಲ್ಲ. ಸೈನಿಕರ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗೋದು, ಅವರು ಒಂದು ರೀತಿಯ ಅತ್ಯಾಚಾರಿಗಳು ಅಂತಲೂ ಅಥವಾ ಈ ದೇಶಕ್ಕೆ ಇಂಥವರ ಅವಶ್ಯಕತೆ ಇಲ್ಲ ಅನ್ನೋದು, ಆಮೇಲೆ ಜಮ್ಮು ಕಾಶ್ಮೀರದಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು ಇಂಥವುಗಳಿಗೆ ಅಲ್ಲಿ ಈ ಸೈನಿಕರು ಬೇಡ ಅನ್ನೋದು, ಈ ರೀತಿಯ ಚಟುವಟಿಕೆಗಳನ್ನು ಕೆಲವರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವ್ರು ಯಾರಂದರೆ ದೇ ಹ್ಯಾವ್ ಕಾಲ್ಡ್ ಆಸ್ ನಕ್ಸಲೈಟ್ಸ್. ಪ್ರತಿಷ್ಠಿತ ವಿವಿ ಆವರಣದಲ್ಲಿ ದೇಶದ್ರೋಹಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂತ ಆರೋಪಿಸಿ ಹುಬ್ಬಳ್ಳಿಯಲ್ಲೂ ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಸೈನಿಕರ ಪರ ಘೋಷಣೆ ಕೂಗಿ ಸ್ಪಾರ್ಕ್ ಮತ್ತು ಅಹಿಂಸಾ ಸಂಘಟನೆಗಳ ಬ್ಯಾನ್ಗೆ ಆಗ್ರಹ ಮಾಡಲಾಯಿತು. ಗೃಹ ಸಚಿವರ ಉಡಾಫೆ ಉತ್ತರಕ್ಕೂ ವಿದ್ಯಾರ್ಥಿಗಳು ಕಿಡಿಕಾರಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದ ಜನರೆಲ್ಲ ಗಂಗಾ ನಾಗವಲ್ಲಿಯಾಗಿ ಬದಲಾಗೋದನ್ನ ನೋಡಿದ್ದಾರೆ. ಆದರೆ ಇದೀಗ ಕನ್ನಡ ರಾಮಯ್ಯ ನಿಧಾನವಾಗಿ ಉರ್ದು ರಾಮಯ್ಯ ಆಗಿ ಬದಲಾಗ್ತಾ ಇದ್ದಾರೆ. ಇದನ್ನ ನಾವು ಹೇಳ್ತಾ ಇಲ್ಲ, ಬಿಜೆಪಿಯವರು ಹೇಳ್ತಿದ್ದಾರೆ. ಅದಕ್ಕೆ ಕಾರಣವೂ ಕೂಡ ಇಲ್ಲಿದೆ ನೋಡಿ. ರಾಮಯ್ಯ, ಕನ್ನಡ ರಾಮಯ್ಯ, ಕನ್ನಡ ರಾಮಯ್ಯ. ನಮ್ ಕನ್ನಡ ಸಂಘಟನೆಗಳು ಸಿಎಂ ಸಿದ್ದರಾಮಯ್ಯನವರನ್ನ ಕನ್ನಡ ರಾಮಯ್ಯ ಎಂದು ಹಾಡಿ ಹೊಗಳುತ್ತವೆ. ಆದ್ರೆ ಅದೇ ಕನ್ನಡ ರಾಮಯ್ಯ ಇದೀಗ ಉರ್ದು ರಾಮಯ್ಯ ಆಗಿ ಬದಲಾಗ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಸಾಹೇಬರ ಪ್ರೇಮ. ಉರ್ದುವಿನಲ್ಲಿ ಸರ್ಕಾರಿ ಆಮಂತ್ರಣ ಪತ್ರಿಕೆ ಪ್ರಕಟ. ಕರ್ನಾಟಕ
ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳೆಂದ್ರೆ ಅಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ. ಆದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಆಯೋಜಿಸಿದ್ದ ಅಧಿಕೃತ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಕನ್ನಡದ ಬದಲಾಗಿ ಸಂಪೂರ್ಣವಾಗಿ ಉರ್ದು ಭಾಷೆಯಲ್ಲಿ ಮುದ್ರಣಗೊಂಡಿದೆ. ಅದೀಗ ರಾಜ್ಯಾದ್ಯಂತ ಭಾರೀ ವಿವಾದ ಮತ್ತು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ. ಉರ್ದು ಭಾಷೆ ತಾನೆ, ಅಧಿಕೃತ ಭಾಷೆ ಕನ್ನಡ ಇದೆ ಸರ್, ಕನ್ನಡದಲ್ಲಾಗಿದೆ, ಕನ್ನಡದಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಇಂಗ್ಲಿಷಲ್ಲಾಗಿದೆ, ಉರ್ದುವಲ್ಲಾಗಿದೆ. ಹಿಂದಿ ನಮ್ಮ ಭಾಷೆ ತಾನೆ, ಕನ್ನಡದಲ್ಲಾಗಿದೆ, ಇಂಗ್ಲಿಷಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಉರ್ದುವಲ್ಲಿ ಮಾಡಿದ್ದಾರೆ. ಯಾಕಂದರೆ ಆ ಒಂದು ಜನರು ಕೂಡ ಉರ್ದು ಪತ್ರಿಕೆಯಲ್ಲಿ ಕೂಡ ಹೋಗ್ತದೆ, ಅವ್ರು ಓದೋರು ಇದ್ದಾರೆ. ಉರ್ದು ಪತ್ರಿಕೆಗಳಿಲ್ವಾ ನಮ್ಮ ಬೆಂಗಳೂರಿನ ರಾಜ್ಯದಲ್ಲಿ? ಉರ್ದು ಪತ್ರಿಕೆಗಳಿಲ್ವಾ? ಇದೆ. ಸೊ ಏನಿದೆ ಅದರಲ್ಲಿ, ಈಗ ತಪ್ಪೇನಿದೆ ಅದರಲ್ಲಿ? ಭವಿಷ್ಯ ನನಗನ್ಸೋದು ದಿನೇಶ್ ಗುಂಡೂರಾವ್ ಅವ್ರ ಮನೆ ಪ್ರಾಬ್ಲಮ್ ಇರಬೇಕಿದು, ಅವ್ರ ಮನೆಯಲ್ಲೇನೋ ಪ್ರಾಬ್ಲಮ್ ಇರಬೇಕು, ಆದ್ರಿಂದ ಏನೋ ಮಾಡಿರ್ಬೇಕು ಅವರು. ಹೆಮೋಫಿಲಿಯಾ ರೋಗಿಗಳಿಗೆ ರೋಗ ನಿರೋಧಕ ಚಿಕಿತ್ಸೆ ಮತ್ತು ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡುವ ಮಹತ್ವದ ಕಾರ್ಯಕ್ರಮವನ್ನ ಇಲಾಖೆ ಹಮ್ಮಿಕೊಂಡಿತ್ತು. ಆ ಕಾರ್ಯಕ್ರಮದ ಅಧಿಕೃತ ಆಹ್ವಾನ ಪತ್ರಿಕೆ ಉರ್ದುವಿನಲ್ಲಿದೆ. ಕನ್ನಡ, ಇಂಗ್ಲಿಷ್ ಭಾಷೆಗಳಲ್ಲೂ ಕೂಡ ಇನ್ವಿಟೇಷನ್ ಮುದ್ರಣಗೊಂಡಿದೆ. ಹಿಂದೆಂದೂ ಇಲ್ಲದಂತಹ ಉರ್ದು ಪ್ರೇಮ ಈಗ್ಯಾಕೆ ಬಂತು ಅಂತ ಸರ್ಕಾರದ ಈ ಹೊಸ ನಡೆಯ ವಿರುದ್ಧ ಪ್ರತಿಪಕ್ಷಗಳು ಕಿಡಿಕಾರಿವೆ. ಏನು ಓಲೈಕೆ? ಈ ಹಿಂದಿಯಲ್ಲಿ ಬರೆದ್ರೆ ಹಿಂದಿ ಓಲೈಕೆನಾ? ಅದೇ ನೀವೇ ಹೇಳಿ. ಇಂಗ್ಲಿಷ್ ಅಲ್ಲಿ ಕೊಟ್ರೆ ಇಂಗ್ಲಿಷ್ ಓಲೈಕೆನಾ? ಅದೇ ಹೇಳ್ತಾ ಇರೋದು ನಾನು. ಕನ್ನಡದಲ್ಲಿದೆ, ಇಂಗ್ಲಿಷ್ ಅಲ್ಲಿ ಇದೆ, ಹಿಂದಿಯಲ್ಲಿದೆ, ಉರ್ದು ಅಲ್ಲಿದೆ. ನೋಡ್ರಿ, ಹಿಂದಿನ ನಾವು ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗ್ಲಿ ಅಂತ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳ ಆಹ್ವಾನ ಪತ್ರಿಕೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಇರುವುದು ಶಿಷ್ಟಾಚಾರ. ಆದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಇದನ್ನ ಗಾಳಿಗೆ ತೂರಿದೆ. ಉರ್ದುವಿನಲ್ಲೂ ಇನ್ವಿಟೇಷನ್ ಮುದ್ರಿಸಿರುವುದು ವಿವಾದಕ್ಕೆ ಕಾರಣವಾಗಿದೆ. ಇದು ಪಕ್ಕಾ ಮುಸ್ಲಿಂ ಓಲೈಕೆ ರಾಜಕಾರಣ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಲೈಕೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಓಲೈಕೆ? ಉರ್ದು ಭಾಷೆಯ ವಿಚಾರದಲ್ಲಿಯೂ ಕೂಡ ಭಾಷೆಯನ್ನ ಬೆಳೆಸಬೇಕು, ಭಾಷೆಯನ್ನ ಉಳಿಸಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು. ನಿಮಗೆ ಕನ್ನಡ ಬರಲ್ಲ ಅಂತಂದ್ರೆ ನಿಮ್ಮ ಭಾಷೆಯಲ್ಲಿಯೇ ಆಮಂತ್ರಣ ಕೊಡ್ತೀವಿ ಅಂತಂದ್ರೆ ಯಾವ ಲೆಕ್ಕ ಇದು? ಅವರಿಗೆ ಕನ್ನಡ ಓದಕ್ಕೆ ಬರಲ್ಲ ಅಂತ ಹೇಳಿ ನೀವು ಉರ್ದು ಅಲ್ಲಿ ಪ್ರಿಂಟ್ ಮಾಡಿಕೊಟ್ರೆ ಅವ್ರು ಕನ್ನಡ ಕಲಿಬೇಕ್ರಿ. ಕನ್ನಡದಲ್ಲೇ ಓದಿ ಅಂತ ಕನ್ನಡದಲ್ಲೇ ಪ್ರಿಂಟ್ ಹಾಕಿ ಅವ್ರಿಗೆ ಆಮಂತ್ರಣ ಕೊಡಿ, ಕನ್ನಡ ಕಲೀಲಿ ಅವರು. ಅವ್ರಿಗೆ ಕನ್ನಡ ಬರಲ್ಲ ಅಂತ ಉರ್ದು ಅಲ್ಲೇ ಪ್ರಿಂಟ್ ಮಾಡ್ತೀರಾ? ನಾಳೆ ಅಕ್ರಮ ಬಾಂಗ್ಲಾಗಳು ಬರ್ತಾರಪ್ಪ, ಅವ್ರಿಗೆ ಬಾಂಗ್ಲಾದಲ್ಲಿ ಪ್ರಿಂಟ್ ಮಾಡಿಕೊಡಿ. ಯಾವುದೋ ಖಾಸಗಿ ಕಾರ್ಯಕ್ರಮ ಆಗಿದ್ರೆ ನಾವು ಇದನ್ನು ಪ್ರಶ್ನೆ ಮಾಡ್ತಿದ್ವೋ ಇಲ್ವೋ, ಆದರೆ ಸರ್ಕಾರಿ ಕಾರ್ಯಕ್ರಮ. ಸರ್ಕಾರ ಇರೋದು ನಮ್ಮ ಕನ್ನಡ ಭಾಷೆಯನ್ನ ಬೆಳೆಸೋದಕ್ಕೆ, ರಕ್ಷಣೆ ಮಾಡೋದಕ್ಕೆ, ಉಳಿಸೋದಕ್ಕೆ. ಅದನ್ನ ಬಿಟ್ಟು ನೀವು ನಿಮ್ಮ ಓಲೈಕೆಗೋಸ್ಕರ ಉರ್ದೂನಲ್ಲಿಯೇ ನೀವು ಪ್ರಿಂಟ್ ಹಾಕಿಸ್ತೀರಿ ಅಂತಂದ್ರೆ ಇದಕ್ಕೆ ನಾಚಿಕೆಗೇಡಿನ ಸಂಗತಿ ಅನ್ನಲ್ವಾ? ನಾವು ಭಾಷಾ ವಿರೋಧಿಗಳಲ್ಲ, ಆದರೆ ಸರ್ಕಾರ ಏನು ಮಾಡ್ತಾ ಇದೆ? ಕನ್ನಡ ನಮ್ಮ ಅಸ್ಮಿತೆ ರೀ. ಭಾಷೆ ಉಳಿವನ್ನ ನೀವು ಮಾಡಬೇಕು, ಉಳಿವಿಗಾಗಿ ನೀವಿರಬೇಕು. ಆದರೆ ನೀವೇ ಈ ರೀತಿ ಮಾಡಿದರೆ ಅವ್ರು ಕನ್ನಡ ಕಲಿಯೋದು ಯಾವಾಗ? ಮತ್ತೊಮ್ಮೆ ಉರ್ದು ಭಾಷೆಯ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೀತಿ ಹೆಚ್ಚಾಗಿದೆ. ಉರ್ದುವಿನಲ್ಲಿ ಸರ್ಕಾರಿ ಆಮಂತ್ರಣ ಪತ್ರಿಕೆಗಳನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬೇರೆ ಯಾವುದೇ ಭಾಷೆ ಇಲ್ವಾ? ಕನ್ನಡ ಭಾಷೆಯಲ್ಲಿಯೇ ಓದಬೇಕ್ರಿ ಅವರು. ಕನ್ನಡ ಭಾಷೆಯನ್ನು ಕಲಿಬೇಕು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರವರ ಭಾಷೆಯನ್ನು ನೀವು ಪ್ರಿಂಟ್ ಮಾಡಿ ಆಮಂತ್ರಣ ಕೊಡೋದಕ್ಕೆ ಹೋದರೆ ನಿಮ್ಮ ಕ್ಷೇತ್ರದಲ್ಲಿ ಇನ್ನೂ ಯಾವ್ಯಾವ ಭಾಷೆ ಮತದಾರರಿದ್ದಾರೋ ಅವರ ಓಲೈಕೆಗೆ ನೀವು ಇನ್ನೂ ಏನು ಮಾಡ್ತೀರೋ? ಕನ್ನಡಿಗರಿಗೆ ಉರ್ದು ಬೇಡ, ಹಿಂದಿಯೂ ಬೇಡ, ಕನ್ನಡ ಬೇಕು, ಕನ್ನಡ ಸಾಕು. ಕಾಂಗ್ರೆಸ್ ಮುಸ್ಲಿಂ ಓಲೈಕೆಯ ವಿರುದ್ಧ ಬಿಜೆಪಿಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ಆಡಳಿತದಲ್ಲಿ ಹಿಂದೂಗಳ ಪರಿಸ್ಥಿತಿ ಅತಂತ್ರವಾಗ್ತಾ ಇದೆ. ಮುಸಲ್ಮಾನರ ಓಲೈಕೆಗಾಗಿ ಹಿಂದೂಗಳ ಹಿತಾಸಕ್ತಿ ಬಲಿಯಾಗ್ತಾ ಇದೆ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಬೇಡವೇ ಬೇಡ, ಆದರೆ ಭಾಷೆ ಅನ್ನುವಂಥದ್ದನ್ನು ಬಹಳ ಗಂಭೀರವಾಗಿ ತಗೋಬೇಕು. ಕನ್ನಡವನ್ನು ನಾವು ಬೆಳೆಸಲಿಲ್ಲ ಅಂತಂದ್ರೆ ಇನ್ಯಾರು ಬೆಳೆಸ್ತಾರೆ? ಹಿಂದೂಗಳ ಭೂಮಿ, ಕಟ್ಟಡಗಳ ಮೇಲೆ ವಕ್ಫ್ ಕಣ್ಣು, ಹಿಂದೂಗಳ ಆಸ್ತಿ ಕಸಿಯೋದಕ್ಕೆ ವಕ್ಫ್ನಿಂದ ಅಕ್ರಮ ನೋಟಿಸ್ಗಳು, ಸರ್ಕಾರದ ಸಚಿವರಿಂದಲೇ ಅಕ್ರಮ ಗೋ ಹತ್ಯೆಗೆ ಕುಮ್ಮಕ್ಕು. ಎಲ್ಲದಕ್ಕೂ ಒಂದು ಇತಿ ಮಿತಿ ಅಂತ ಇದೆ. ಅತಿಯಾದರೆ ಅಮೃತಾನೋ ವಿಷಯ ಆಗುತ್ತೆ. ಬೀಪ್ ಶಾಪ್ ಲೈಸೆನ್ಸ್ ನೀಡುವಂತೆ ಮಂತ್ರಿಗಳಿಂದ ಒತ್ತಡ ಹಾಕುವ ಕೆಲಸ ಆಗುತ್ತೆ.
ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಅನುದಾನ ಕೊಡೋದಕ್ಕೆ ವಿಳಂಬವಾಗುತ್ತೆ. ದೇವಸ್ಥಾನಗಳ ಬಳಿ ಮದರಸಾಗಳಿಗೆ ರಹಸ್ಯ ಅನುಮತಿಯನ್ನು ಕೊಡುವ ಕೆಲಸ ಆಗುತ್ತೆ. ಮುಸ್ಲಿಂ ಮೀಸಲಾತಿ 4% 10% ಹೆಚ್ಚಿಸುವ ಹುನ್ನಾರಗಳು ಕೂಡ ನಡೆಯುತ್ತೆ. ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ದೌರ್ಜನ್ಯ, ಕಲ್ಲು ಹೊಡಿತಾರೆ, ಬೆಂಕಿ ಇಡ್ತಾರೆ. ಲವ್ ಜಿಹಾದ್, ಬಲವಂತದ ಮತಾಂತರಕ್ಕೆ ಪರೋಕ್ಷವಾಗಿ ಕುಮ್ಮಕ್ಕು ಕೊಡುವಂತ ಕೆಲಸ ಆಗ್ತಾ ಇದೆ. ಹಿಂದೂಗಳ ತೆರಿಗೆ ಹಣದಲ್ಲಿ ವಕ್ಫ್ ಉರ್ದು ಶಾಲೆಗಳು ನಡೀತಾ ಇದೆ. ಇಮಾಮ್ಗಳಿಗೆ ಕೋಟಿ ಅನುದಾನದ ಭಾಗ್ಯವನ್ನ ಈ ಸರ್ಕಾರ ನೀಡ್ತಾ ಇದೆ. ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ವಕ್ಫ್ ಆಸ್ತಿಗಳ ರಕ್ಷಣೆಗಾಗಿ, ಮುಸ್ಲಿಂ ಸ್ಮಶಾನಗಳ ಅಭಿವೃದ್ಧಿಗಾಗಿ 2,150 ಕೋಟಿ ರೂಪಾಯಿ ಮಾಡಿ ತಪ್ಪಿಲ್ಲ. ಆದರೆ ಎಲ್ಲರನ್ನೂ ಕೂಡ ಅದೇ ರೀತಿ ಕಾಣಿ. 4 ದಿನದ ಹಿಂದೆ ಅಷ್ಟೇ ನಾವು ಸುದ್ದಿ ಮಾಡ್ತಾ ಇದ್ವಿ. ಒಂದು ಊರಲ್ಲಿ ಸ್ಮಶಾನಕ್ಕೆ ದಾರಿ ಇಲ್ಲ ಅಂತ ರಸ್ತೆಯಲ್ಲಿ ಶವ ಇಟ್ಟು ಪ್ರತಿಭಟನೆ ಮಾಡಿದ್ವಿ. ಅಷ್ಟೇ ಯಾಕೆ, ಎಲ್ಲೆಲ್ಲಿ ಎಂತೆಂಥ ಉದಾಹರಣೆಗಳನ್ನು ನಾವು ಕೊಡಬಲ್ವಿ. ಎಲ್ಲರನ್ನು ನೋಡಿ ಸ್ವಲ್ಪ. SC ST ಸ್ಟೂಡೆಂಟ್ಸ್ ಉನ್ನತ ವಿದ್ಯಾಭ್ಯಾಸಕ್ಕಿದ್ದಂಥ ಆ ಶಿಷ್ಯ ವೇತನವನ್ನು ರದ್ದು ಮಾಡಿಬಿಟ್ರು. SC ST ಅವರಿಗೆ ಮೋಸ ಮಾಡ್ತಿದ್ದಾರೆ. ಮುಸ್ಲಿಂ ವಿದ್ಯಾರ್ಥಿಗಳ ವಿದೇಶಿ ಶಿಷ್ಯ ವೇತನವನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ, ಇವ್ರದ್ದು ಕಟ್ ಮಾಡ್ತಿದ್ದಾರೆ. ಹೀಗೆ ಸರ್ಕಾರದ ವಿರುದ್ಧ ಸಾಲು ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಬಿಜೆಪಿ. ಆಡಳಿತ ಪಕ್ಷ ವಿಪಕ್ಷಗಳ ಮಧ್ಯೆ ಆರೋಪ ಪ್ರತ್ಯಾರೋಪ ಇರುತ್ತೆ, ಆದರೆ ಭಾಷೆಯ ವಿಷಯ ಬಂದಾಗ ಈ ಮಟ್ಟಿಗೆ ಕಾಂಪ್ರಮೈಸ್ ಯಾವುದೇ ಕಾರಣಕ್ಕೂ ಆಗಬಾರ್ದು. ಭಾಷೆಯನ್ನು ನಾವು ಬೆಳೆಸಬೇಕು, ಅವರಿಗೆ ಕಲಿಸಬೇಕು. ನೆಕ್ಸ್ಟ್, ಪ್ರಧಾನಿ ನರೇಂದ್ರ ಮೋದಿ ಅವರ ಇಸ್ರೇಲ್ ಪ್ರವಾಸ ಶುರುವಾಗಿದೆ. ಈ ಭೇಟಿಯ ಸಂದರ್ಭದಲ್ಲಿ ದೊಡ್ಡದೊಂದು ಕೂಟ ರಚನೆಯಾಗಲಿದೆ. ಆ ಕೂಟದ ಬಗ್ಗೆ ತಿಳಿದು ಪಾಕಿಸ್ತಾನ್, ಟರ್ಕಿಗೆ ಆತಂಕ ಶುರುವಾಗಿದೆ. ಇಸ್ರೇಲ್ ಪ್ರವಾಸ ಆರಂಭಿಸಿದ ಪ್ರಧಾನಿ ಮೋದಿ. ಅಫ್ಘಾನ್ ಮೈತ್ರಿ ಘೋಷಿಸಿದ ನೆತನ್ಯಾಹು. ಸುತ್ತಲೂ ವೈರಿಗಳಿಂದಲೇ ಸುತ್ತುವರಿದಿರುವ ಮಧ್ಯಪ್ರಾಚ್ಯದ ಪುಟ್ಟ ರಾಷ್ಟ್ರ ಇಸ್ರೇಲ್ ತನ್ನ ಅಸ್ತಿತ್ವದ ಉಳಿವಿಗಾಗಿ ನಿರಂತರ ಸಂಘರ್ಷ ಮಾಡುತ್ತಲೇ ಬಂದಿದೆ. ತನಗಿರುವ ಜಾಗತಿಕ ಬೆಂಬಲವನ್ನ ವಿಸ್ತರಿಸಿಕೊಳ್ಳುವ ಪ್ರಯತ್ನದಲ್ಲಿರುವ ಇಸ್ರೇಲ್ ತನ್ನ ಗೆಳೆಯರ ಬಳಗದಲ್ಲಿ ಭಾರತಕ್ಕೆ ಪ್ರಾಮುಖ್ಯತೆ ನೀಡುತ್ತಿದೆ. ಅದೇ ಕಾರಣಕ್ಕೆ ಇಂದಿನಿಂದ ಪ್ರಧಾನಿ ಮೋದಿ ಇಸ್ರೇಲ್ ಪ್ರವಾಸವನ್ನ ಆರಂಭಿಸಿದ್ದಾರೆ. ಪ್ರಧಾನಿ ಮೋದಿ ಇಸ್ರೇಲ್ ಭೇಟಿ ಐತಿಹಾಸಿಕ ಮಹತ್ವ ಪಡೆದುಕೊಂಡಿದೆ. ಇದಕ್ಕೆ ಪೂರಕವಾಗಿ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ತಮ್ಮ ಹೊಸ ಹೆಕ್ಸಗಾನ್ ಮೈತ್ರಿಯನ್ನ ಘೋಷಿಸಿದ್ದು, ಈ ಮೈತ್ರಿಯಲ್ಲಿ ಭಾರತದ ಪಾತ್ರವನ್ನು ಅತ್ಯಂತ ಪ್ರಮುಖ ಅಂತ ಬಣ್ಣಿಸಿದ್ದಾರೆ. ಹೆಕ್ಸಗಾನ್ ಮೈತ್ರಿಯಲ್ಲಿ ಭಾರತ ಅರಬ್ನ ಒಂದು ರಾಷ್ಟ್ರ ಇರಲಿದೆ, ಅದು UAE ಆಗಿರಬಹುದು ಎನ್ನಲಾಗ್ತಿದೆ. ಆಫ್ರಿಕಾದ ಒಂದು ರಾಷ್ಟ್ರ ಇರುತ್ತೆ, ಅದು ಮೊರಕ್ಕೋ ಆಗಿರಬಹುದು. ಅಲ್ಲದೆ ಗ್ರೀಸ್ ಮತ್ತು ಸೈಪ್ರಸ್ ಸೇರಿದಂತ ಹೆಕ್ಸಗಾನ್ ಮೈತ್ರಿ ರಚನೆ ಆಗಲಿದೆ. ಗ್ರೀಸ್ ಮತ್ತು ಸೈಪ್ರಸ್ಗಳು ಟರ್ಕಿಯ ಶತ್ರು ದೇಶಗಳು. ಇನ್ನು ಈ ಕೂಟದಿಂದ ಭಾರತದ ಕನಸಿಗೆ ಆರ್ಥಿಕ ಕಾರಿಡಾರ್ ಬಲ ಬರಲಿದೆ. ಭಾರತ ಮಧ್ಯಪ್ರಾಚ್ಯ ಯುರೋಪನ್ನ ಸಂಪರ್ಕಿಸೋ ಕಾರಿಡಾರ್ ರಚಿಸೋದಕ್ಕೆ ಭಾರತ ಮುಂದಾಗಿದೆ. ಈ ಕೂಟದ ಸದಸ್ಯ ರಾಷ್ಟ್ರಗಳ ಸಂಪರ್ಕ ಬೆಳೆಸುವುದು, ಆರ್ಥಿಕ ಅಭಿವೃದ್ಧಿ ಹೆಚ್ಚಿಸುವ ಗುರಿಯನ್ನ ಹೆಕ್ಸಗಾನ್ ಹೊಂದಿದೆ. ಶಿಯಾ ಸುನ್ನಿ ಉಗ್ರ ಕೂಟದ ವಿರುದ್ಧ ಹೋರಾಡುವುದು ಕೂಡ ಈ ಕೂಟದ ಉದ್ದೇಶ. ಹೆಕ್ಸಗಾನ್ ಮೈತ್ರಿಯಲ್ಲಿ ಭಾರತದ್ದೇ ಪ್ರಮುಖ ಪಾತ್ರ ನಿರ್ವಹಿಸುವುದು ಪಕ್ಕಾ ಆಗಿದೆ. ಪ್ರಧಾನಿ ಮೋದಿ ಇಂದು ಮತ್ತು ನಾಳೆ ಇಸ್ರೇಲ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಜುಲೈ 2017ರ ಐತಿಹಾಸಿಕ ಭೇಟಿಯ ನಂತರ ಇಸ್ರೇಲ್ಗೆ ಇದು ಅವರ 2ನೇ ಭೇಟಿಯಾಗಲಿದೆ. ಈ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರ ಡೀಲ್ ಕೂಡ ನಡೆಯೋ ನಿರೀಕ್ಷೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಸ್ರೇಲ್ನಿಂದ ಭಾರತಕ್ಕೆ ಘಾತಕ ಅಸ್ತ್ರಗಳು ಬರಲಿಕ್ಕಿವೆ, ವೆರಿ ಡೇಂಜರಸ್ ವೆಪನ್ಸ್. ಇದನ್ನು ನೋಡಿಯೇ ಶತ್ರು ರಾಷ್ಟ್ರಗಳಿಗೆ ಆತಂಕ ಶುರುವಾಗಿದೆ. ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಯ ಸಾಧ್ಯತೆ ಇದೆ. ಐರನ್ ಡೋಮ್ ಬಂದ್ಬಿಟ್ರೆ ಮುಗೀತು ಕತೆ ಶತ್ರು ರಾಷ್ಟ್ರಗಳದ್ದು. ಭಾರತದ ಜೊತೆಗೆ ಜಂಟಿಯಾಗಿ ಐರನ್ ಡೋಮ್ ಉತ್ಪಾದನೆ ಮಾಡುವ ಸಾಧ್ಯತೆಯೂ ಕೂಡ ಇದೆ. ಭಾರತದಲ್ಲಿಯೇ ಐರನ್ ಡೋಮ್ ತಯಾರಾಗುವ ಸಾಧ್ಯತೆಗಳು ಅಧಿಕವಾಗಿದೆ. ಐರನ್ ಡೋಮ್ ತಂತ್ರಜ್ಞಾನವನ್ನು ಕೂಡ ಇಸ್ರೇಲ್ ಕೊಡ್ಲಿಕ್ಕಿದೆ. ನೋಡಿ, ಒಂದು ವಿಚಾರವನ್ನು ನೀವು ಗಮನಿಸಬೇಕು ವೀಕ್ಷಕರೇ. ಇಸ್ರೇಲ್ ಇಲ್ಲಿವರೆಗೂ ಯಾವ ದೇಶದ ಜೊತೆಗೂ ಕೂಡ ಟೆಕ್ನಾಲಜಿ ಟೆಕ್ನಿಕ್ ಅನ್ನು ಹಂಚ್ಕೊಳ್ಳೋದು ಇಲ್ಲ.
ಆದರೆ ಭಾರತದ ಜೊತೆಗೆ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿರೋದು ನಿಜಕ್ಕೂ ಸ್ವಾಗತಾರ್ಹ. ಇನ್ನು ಸೈಡರ್ ಸ್ಯಾಮ್ ಸಿಸ್ಟಮ್ ಬರಾಕ್ ಏರ್ ಡಿಫೆನ್ಸ್ ಮೇಲೆ ಕಣ್ಣಿಟ್ಟಿರೋದು. ಲಾಂಗ್ ರೇಂಜ್ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಖರೀದಿ ಮಾಡಿದರೆ ಅದು ನಮ್ಮ ಶಕ್ತಿಯನ್ನು ಇಮ್ಮಡಿ ಮಾಡುತ್ತೆ. ದೈತ್ಯ ಮಿಸೈಲ್ಗಳಿವೆಲ್ಲವೂ ಕೂಡ, ರ್ಯಾಂಪೇಜ್ ಸೂಪರ್ಸಾನಿಕ್ ಮಿಸೈಲ್ ಖರೀದಿಗೂ ಕೂಡ ಭಾರತ ಉತ್ಸುಕತೆಯನ್ನು ತೋರ್ತಾ ಇದೆ. ಪೈಥಾನ್ 5 BVR, ಪೋಪೆ 1 to 2 ಈ ಮಿಸೈಲ್ಗಳು ಕೂಡ ದೈತ್ಯ ಮಿಸೈಲ್ಗಳು. ಇವುಗಳ ಖರೀದಿಯ ಸಾಧ್ಯತೆ ಕೂಡ ಅಧಿಕವಾಗಿದೆ. ಗೋಲ್ಡನ್ ಹೊರೈಜನ್ ಮಿಸೈಲ್ ಖರೀದಿ ಮಾಡಲಿದೆ ಭಾರತ. ಇದು ಕೂಡ ಒಂದು ಮಿಸೈಲ್. ಗೋಲ್ಡನ್ ಹೊರೈಜನ್ ವಿಶ್ವದಲ್ಲಿ ಘಾತಕ ಮಿಸೈಲ್ ಇದು. 3000 kg ತೂಕದ ಈ ಮಿಸೈಲ್ 2000 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಿದೆ. ಇನ್ನ ಗೋಲ್ಡನ್ ಹೊರೈಜನ್ನ CEP ಕೇವಲ 3 ಮೀಟರ್, ಅಂದ್ರೆ ನಿರ್ದಿಷ್ಟವಾದಂಥ ಒಂದು ಸ್ಥಳವನ್ನ ಟಾರ್ಗೆಟ್ ಮಾಡಿದ್ರೆ ಒಂದೋ ಆ ಸ್ಥಳಕ್ಕೆ ಟಾರ್ಗೆಟ್ ಆಗುತ್ತೆ, ಇಲ್ಲ ಸುತ್ತಮುತ್ತಲು 3 ಮೀಟರ್ ಟಾರ್ಗೆಟ್ ಆಗುತ್ತೆ. ಇದು CEPಯ ಕ್ಯಾಪಸಿಟಿ, ಅಂದ್ರೆ ಸರ್ಕ್ಯುಲರ್ ಎರರ್ ಪ್ರೊಬೆಬಲ್ ಅಂತ ಹೇಳಿ. ಇನ್ನ ಸ್ಪೈಸ್ 1000 to 2000 ಪ್ರಿಸಿಷನ್ ಬಾಂಬ್ ಕಿಟ್ ಖರೀದಿ ಮಾಡುವ ಸಾಧ್ಯತೆ ಇದೆ. ಅತ್ಯಾಧುನಿಕ ಡ್ರೋನ್ಗಳನ್ನು ಖರೀದಿ ಮಾಡುವ ನಿರೀಕ್ಷೆ ಇದೆ. ಡ್ರೋನ್ಗಳ ಬಲ ಅಂತೂ ಹೇಳುವ ಅಗತ್ಯವೇ ಇಲ್ಲ. ನಮ್ಮ ಸೂಪರ್ ಪವರ್ ಕಂಟ್ರಿ ಡ್ರೋನ್ಗಳ ಮೂಲಕ ಆಗಾಗ ಪ್ರದರ್ಶನ ಆಗುತ್ತೆ. ಹೆರೋಫ್ನಂತಹ ಡ್ರೋನ್ ಉತ್ಪಾದಿಸುವ ಸಾಧ್ಯತೆ ಕೂಡ ಅಧಿಕವಾಗಿದೆ. ಈ ಮೂಲಕ ಮತ್ತಷ್ಟು ಮಿಲಿಟರಿ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು ಶತ್ರು ರಾಷ್ಟ್ರಗಳ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ ಭಾರತ. ನೆಕ್ಸ್ಟ್, ವೆಲ್ಕಮ್ ಬ್ಯಾಕ್. ಭಾರತೀಯ ಸೇನೆ ಭಾರತದ ಶಸ್ತ್ರಾಸ್ತ್ರ ಬಲ ಕಂಡ್ರೆ ಪಾಕಿಸ್ತಾನಿಗಳು ಬಿಲ ಸೇರುತ್ತಾರೆ. ಆದರೆ ಬಿಲ ಸೇರಿದರೂ ಬಿಡದೆ ಭಾರತದ ಸೇನೆ ಬಡಿದು ಹಾಕುತ್ತೆ. ಆಪರೇಷನ್ ಸಿಂಧೂರದ ವೇಳೆಯಲ್ಲಿ ಇಂಡಿಯನ್ ಆರ್ಮಿ ಪಾಕ್ ಪ್ರಧಾನಿಯನ್ನೇ ಕೊಂದು ಹಾಕ್ತಾ ಇತ್ತಂತೆ. ಹೀಗಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಈ ಟ್ರಂಪ್ಗೆ ಅದೇನಾಗಿದೆಯೋ ದೇವರೇ ಬಲ್ಲ. ಕೆಲವೊಮ್ಮೆ ಎಷ್ಟು ಸುಳ್ಳು ಹೇಳ್ತಾರಂದ್ರೆ ಸುಳ್ಳೇ ನಾಚಿ ನೀರಾಗಿಬಿಡಬೇಕು. ಇನ್ನು ಕೆಲವೊಮ್ಮೆ ಸತ್ಯ ಹೇಳಿ ಭಾರತೀಯರ ಮನವನ್ನ ಗೆಲ್ತಾರೆ. ಇದೀಗ ಡೊನಾಲ್ಡ್ ಟ್ರಂಪ್ ಆಡಿರುವಂತಹ ಒಂದೊಂದು ಮಾತು ಕೇಳಿ ಭಾರತದ ಸೇನೆಯ ದಿಲ್ ಖುಷ್ ಆಗಿದೆ. ಮಧ್ಯ ಪ್ರವೇಶಿಸದಿದ್ದರೆ ಪಾಕ್ ಪ್ರಧಾನಿ ಸಾಯ್ತಿದ್ದ. ಭಾರತೀಯ ಸೇನೆಗೆ ಡೊನಾಲ್ಡ್ ಟ್ರಂಪ್ ಜೈಕಾರ. ವಾಡಿಕೆಯಂತೆ 10 ತಿಂಗಳಿಗೆ ನಾನು 8 ಯುದ್ಧಗಳನ್ನ ಕೊನೆಗೊಳಿಸಿದ್ದೇನೆ ಅಂತ ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಇಷ್ಟೇ ಹೇಳಿದ್ರೆ ಹಾಡಿದ್ದೇ ಹಾಡೋ ಕಿಸ್ಬಾಯಿ ದಾಸ ಅಂತ ಸುಮ್ಮನಾಗ್ತಿದ್ವಿ. ಆದ್ರೆ ನಾನು ಮಧ್ಯಪ್ರವೇಶ ಮಾಡದೇ ಇದ್ರೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ನೆಗೆದು ಬಿದ್ದು ನೆಲ್ಲಿಕೈಯಾಗ್ತಿದ್ದ ಅಂತ ಟ್ರಂಪ್ ಅಣ್ಣ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಜೊತೆಗೆ 3.5 ಕೋಟಿ ಜನ ಸಾಯ್ತಾ ಇದ್ರು. ನಾನಿಲ್ಲದೆ ಇದ್ರೆ ಪಾಕಿಸ್ತಾನ ಮತ್ತು ಭಾರತ ಪರಮಾಣು ಯುದ್ಧವನ್ನ ಮಾಡ್ತಾ ಇತ್ತು. ನನ್ನ ಮಧ್ಯ ಪ್ರವೇಶ ಆಗದೆ ಇದ್ರೆ ಪಾಕ್ ಪ್ರಧಾನಿಯ ಜೊತೆಗೆ 35 ಮಿಲಿಯನ್ ಜನರು ಸಾಯ್ತಾ ಇದ್ರು ಅಂತ ಟ್ರಂಪ್ ಹೇಳಿದ್ದಾರೆ. Cambodia and Thailand, Pakistan and India would have been a nuclear war. 35 million people said the Prime Minister of Pakistan would have died if it were not for my involvement. ವಿಷಯ ಗೊತ್ತಾ? ನಾನು 8 ಯುದ್ಧವನ್ನು ನಿಲ್ಲಿಸಿದ್ದೇನೆ. Kosovo and Serbia, Israel and Iran, Egypt and Ethiopia, Armenia and Azerbaijan, the Congo and Rwanda, and of course the war in Gaza, which proceeds at a very low level. It's just about there. ಭಾರತದ ಸೇನೆಯ ಗತ್ತು ಚೀನಾ ಪಾಕಿಸ್ತಾನಗಳಿಗೆ ತಿಳಿದಿತ್ತು. ಈಗ ಅಮೆರಿಕಕ್ಕೂ ಕೂಡ ಗೊತ್ತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಫೆಬ್ರವರಿ 26ನೇ ತಾರೀಕು ಅಂದರೆ ನಾಳೆ ವಿಜಯ್ ದೇವರಕೊಂಡ ರಶ್ಮಿಕಾ ಮಂದಣ್ಣ ವಿವಾಹ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ರಶ್ಮಿಕಾ ಮಂದಣ್ಣ ಕನ್ನಡ ಚಿತ್ರರಂಗದಿಂದಲೇ ತಮ್ಮ ವೃತ್ತಿ ಬದುಕಿನ ಪಯಣವನ್ನು ಆರಂಭಿಸಿದವರು. ಹೀಗಾಗಿ ತಮ್ಮ ಮದುವೆಯ ಸಂಭ್ರಮದಲ್ಲಿ ಸ್ಯಾಂಡಲ್ವುಡ್ನ ಆಪ್ತರನ್ನ ಮರೆತಿಲ್ಲ. ವಿಶೇಷ ಅಂದರೆ ಅವರು ಕೇವಲ 11 ಮಂದಿ ಗಣ್ಯರಿಗೆ ಮಾತ್ರ ಆಹ್ವಾನವನ್ನು ನೀಡಿದಾರಂತೆ. ಆದರೆ ರಕ್ಷಿತ್ ಶೆಟ್ಟಿಗೆ ಆಹ್ವಾನ ನೀಡಿಲ್ಲ. ಯಾರ್ಯಾರಿಗೆ ಆಹ್ವಾನವನ್ನು ನೀಡಿದ್ದಾರೆ, ಯಾರ್ಯಾರ ಮದುವೆಗೆ ಹೋಗ್ತಾರೆ ಅನ್ನೋದನ್ನು ನೋಡ್ತಾ ಹೋದರೆ ರಿಷಬ್ ಶೆಟ್ಟಿ ಅವರಿಗೆ ಆಹ್ವಾನ ಇದೆ, ಆದರೆ ರಕ್ಷಿತ್ಗೆ ಆಹ್ವಾನ ಇಲ್ಲ. ಇನ್ನು ಯಾರ್ಯಾರು ಮದುವೆಗೆ ಹೋಗ್ತಿದ್ದಾರೆ ಅಂತಂದರೆ ಶಿವರಾಜ್ ಕುಮಾರ್ ಇವರಿಗೆ ಆಹ್ವಾನ ಇದೆ, ಸುದೀಪ್ ಅವ್ರಿಗೆ ಆಹ್ವಾನ ಇದೆ, ಹಾಗೆಯೇ ಯಶ್ ಅವ್ರಿಗೂ ಕೂಡ ಇನ್ವಿಟೇಷನನ್ನು ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್, ಸುದೀಪ್ ಹಾಗೆಯೇ ಯಶ್ ಇವರಿಗೆ ಆಹ್ವಾನ ಹೋಗಿದೆ. ಹಾಗೆಯೇ ಗಣೇಶ್ ಕೂಡ ಮದುವೆಗೆ ಹೋಗ್ತಾರೆ, ಇವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಧ್ರುವ ಸರ್ಜಾ ಅವ್ರಿಗೂ ಕೂಡ
ಆಮಂತ್ರಣ ಹೋಗಿದೆ. ಇನ್ನು ಪುನೀತ್ ರಾಜ್ಕುಮಾರ್ ಕುಟುಂಬ ಇವರೂ ಕೂಡ ಆಹ್ವಾನ ಹೋಗಿದೆ. ಇವರು ಕೂಡ ಮದುವೆಗೆ ಹೋಗ್ತಾರಂತೆ. ವೀರ್ ರವಿಚಂದ್ರನ್ ಇವ್ರಿಗೂ ಕೂಡ ಆಹ್ವಾನ ಇದೆ. ನಂದಕಿಶೋರ್ ಅವರಿಗೆ, ಸಿಂಪಲ್ ಸುನಿ ಅವರಿಗೆ, ಆಶಿಕಾ ರಂಗನಾಥ್ ಮತ್ತು ಎ ಹರ್ಷ ಇವರೆಲ್ಲರಿಗೂ ಕೂಡ ರಶ್ಮಿಕಾ ಮಂದಣ್ಣ ಆಹ್ವಾನವನ್ನ ನೀಡಿದ್ದಾರೆ. ನಾಳೆಗೆ ಮದುವೆಗೆ ಇವರೆಲ್ಲ ಹೋಗ್ತಿದ್ದಾರೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.